ಈ ಕ್ಲಾಸ್ ಕೂಡ ರೆಕಾರ್ಡ್ ಆಗ್ತಾ ಇದೆ. ಇದಾದ್ಮೇಲೆ ನಾನು ಅಗೇನ್ ಸೆಂಡ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಯು ಕ್ಯಾನ್ ವಾಚ್. ಓಕೆ, ಡನ್. Bangalore 6 months, Tumkuru, Bangalore 2 years. Okay, no experience. Binod from Bangalore, doing swing trading from 3 months. Okay, done. Hubli, Seshadri, Raichur in the Bangalore, Hospet in the, okay, 8 lakh loss. Okay, 1 year, sir. Okay, 1 year experience, 3.5 lakh loss. Venkatesh from Bangalore, no experience. I am from KGF. Done. Bangalore. Okay, so almost ಜಾಸ್ತಿ ಜನ ಬೆಂಗಳೂರು ಇದ್ದೀರಾ ಮೇ ಬಿ. ಓಕೆ, ಜಾಸ್ತಿ ಜನ. ಸಿರಾ ಇಂದ 2 lakh loss, profit of 50k. I really appreciate it. Sir, Praveen sir, ಈ 50k ಫ್ಯೂಚರ್ ಅಂಡ್ ಆಪ್ಷನ್ಸ್ ಇಂದನ ಅಥವಾ ಸ್ಟಾಕ್ಸ್ ಗಳಿಂದನ, ಲೈಕ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಂದನ? 4 lakh loss. Okay, 10k loss. Okay, 5 lakh profit, 8 years experience. Okay, great sir. Surya Varsha sir, I'm really appreciated. I'm really happy for that actually. Long term in the, okay, so long term investment will definitely give profit actually. ಯಾಕಂದ್ರೆ ಓವರ್ ಆಲ್ ಮಾರ್ಕೆಟ್ ಹೋಗೋದು ಯಾವ ಕಡೆ? ಮೇಲ್ಗಡೆ ಹೋಗ್ಬೇಕು. ಓಕೆ, ಸೊ ತುಂಬಾ ಚೆನ್ನಾಗಿರೋ ಸ್ಟಾಕ್ಸ್ ಗಳು, ಬ್ಲೂ ಚಿಪ್ ಸ್ಟಾಕ್ಸ್ ಗಳು. ಬ್ಲೂ ಚಿಪ್ ಅಂದ್ರೆ ಏನು? ಸೊ ಯಾವ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಒಂದು ಹಿಂಟ್ ಕೊಡ್ತಾ ಇದೀನಿ ನೋಡಿ, ಯಾವ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1 ಲಕ್ಷ ಕೋಟಿಗಿಂತ ಜಾಸ್ತಿ ಇರುತ್ತಲ್ವಾ, ಸೊ ಅಂತ ಕಂಪನಿಗಳಿಗೆ ಅಪ್ರಾಕ್ಸಿಮೇಟ್ಲಿ ಒಂದು ಬ್ಲೂ ಚಿಪ್ ಕಂಪನಿ ಅಂತ ಹೇಳ್ತಾರೆ. ಸೊ ಅಂತ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಓವರ್ ಆಲ್ ಮಾರ್ಕೆಟ್ ಮೇಲ್ಗಡೆನೆ ಹೋಗ್ಬೋದು. 1 ವರ್ಷ 6 ತಿಂಗಳು 3 ತಿಂಗಳು ಕೆಳಗಡೆ ಬರ್ಬೋದು, ಬಟ್ ಅಟ್ ದ ಎಂಡ್ ಆಫ್ ದ ಡೆಸ್ಟಿನಿ ಅನ್ನೋದೇನಿರುತ್ತೆ, ದಟ್ ವಿಲ್ ಬಿ ಅಪ್ಪರ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಎಸ್, 2 minutes ಆಯ್ತು. ಐ ಹೋಪ್ ಯಾರು ಜಾಯ್ನ್ ಆಗ್ಬೇಕಾಗಿತ್ತು ಎಲ್ಲರೂ ಜಾಯ್ನ್ ಆಗಿದ್ದೀರಾ. ವಾಯ್ಸ್ ಅಂಡ್ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅನ್ಕೋತೀನಿ. ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ, ಸೊ ಈ ಫ್ರೀ ಲೈವ್ ಮಾಸ್ಟರ್ ಕ್ಲಾಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ಸ್ವಲ್ಪ ಬೇಸಿಕ್ಸ್ ಹೇಳ್ಕೊಡ್ತೀನಿ, ಅಂಡ್ ದೆನ್ ಫಂಡಮೆಂಟಲ್ ಅನಾಲಿಸಿಸ್ ಹೇಳ್ಕೊಡ್ತೀನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ದೆನ್ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಾನು ನಿಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಆಗಿ ಹೇಳ್ಕೊಡೋದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂಡ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್. ಓಕೆ, ಸೊ ಯಾಕಂದ್ರೆ ಇವ್ ಎರಡು ಏನಿದೆ ಅಲ್ವಾ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಂಡಿಕೇಟರ್ಸ್ ಗಳು ಲೀಡಿಂಗ್, ಲ್ಯಾಗಿಂಗ್ ಇಂಡಿಕೇಟರ್ ಅಂತ ಸುಮಾರು ಬರುತ್ತೆ. ಪ್ರೈಸ್ ಆದ್ಮೇಲೆ ಬರೋದು ಬರುತ್ತೆ, ಪ್ರೈಸ್ ಗಿನ್ನ ಮುಂಚೆ ಬರೋದು ಇರುತ್ತೆ. ಬಟ್ ನಾನ್ ಪ್ರಿಫರ್ ಮಾಡೋದು ಸ್ಮಾರ್ಟ್ ಮನಿ. ಸ್ಮಾರ್ಟ್ ಮನಿ ಅಂದ್ರೆ ಏನು? ಇನ್ಸ್ಟಿಟ್ಯೂಷನ್ಸ್ ಎಲ್ಲಿ ಬೈ ಮಾಡುತ್ತೆ, ಎಲ್ಲಿ ಸೆಲ್ ಮಾಡುತ್ತೆ, ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಜಾಸ್ತಿ ಫೋಕಸ್ ಮಾಡಿ ಹೇಳ್ಕೊಡ್ತೀನಿ. ಓಕೆ, ಸೊ ಅರೌಂಡ್ ಟೈಮ್ ಉಳಿದ್ರೆ 2 ಸ್ಟ್ರಾಟಜೀಸ್ ಕೊಡ್ತೀನಿ, ಇಲ್ಲಾಂದ್ರೆ ಅಟ್ ಲೀಸ್ಟ್ 1 ಸ್ಟ್ರಾಟಜಿ ವಿಚ್ ವಿಲ್ ವರ್ಕ್ ಬೆಸ್ಟ್. ಓಕೆ, ಸೊ ಬೆಸ್ಟ್ ಸ್ಟ್ರಾಟಜಿನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಅಬೌಟ್ ಮೀ, ನನ್ನ ಹೆಸರು ಬಂದ್ಬಿಟ್ಟು ಅರ್ಜುನ್, ಫೌಂಡರ್ ಆಫ್ ಲಕ್ಷ ಟ್ರೇಡಿಂಗ್ ಅಕಾಡೆಮಿ. ಐ ಆಮ್ NISM ಸರ್ಟಿಫೈಡ್ ರಿಸರ್ಚ್ ಅನಾಲಿಸ್ಟ್, BCom ಕಂಪ್ಲೀಟ್ ಆಗಿದೆ, ಅಂಡ್ 6 years ಇಂದ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಸಿನ್ಸ್ 2018. ಓಕೆ, ದಿಸ್ ಈಸ್ ಅಬೌಟ್ ಮೀ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್. ಸೊ ಎವ್ರಿ ಮಂತ್ ಇದೇನು PNL ಬಗ್ಗೆ ಹೇಳ್ತೀವಿ ನೋಡಿ, ಯಾಕಂದ್ರೆ ರೀಸೆಂಟ್ಲಿ ಎಷ್ಟೋ ಜನ ಟ್ರೈನರ್ಸೇ ಟ್ರೇಡರ್ ಇರಲ್ಲ, ಆಕ್ಚುಲಿ ಅಂದ್ರೆ ಪ್ರಾಫಿಟೇಬಲ್ ಇರಲ್ಲ. ಓಕೆ, ಸೊ ಟ್ರೈನಿಂಗ್ ಕೊಟ್ಟು ಸಮಥಿಂಗ್ ಏನೋ ರಿಕವರಿ ಅದು ಇದು ಮಾಡ್ಕೋತಿರ್ತಾರೆ. ಸೊ ಅಬೌಟ್ ಮೀ, ಇಫ್ ಯು ವಾಂಟ್ ಟು ಸಿ ಮೈ PNL, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ನೀವು ನೋಡೋದಾದ್ರೆ ಪ್ರತಿದಿನ ವಾಟ್ ಎವರ್ ಇಟ್ ಈಸ್ ನಾನು ಟ್ರೇಡ್ ಮಾಡಿದ್ದೀನಿ, ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ, ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ನಾನು ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪಬ್ಲಿಕ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಇವತ್ತಾಗಿರೋ ಲಾಸ್ ಬಂದ್ಬಿಟ್ಟು 4,800 ರೂಪಾಯಿ. ಸೊ ಪ್ರೀವಿಯಸ್ ಡೇ ಏನಾಗಿರುತ್ತೆ ಅದನ್ನು ನಾನು ಕೂಡ ಅಪ್ಲೋಡ್ ಮಾಡಿರ್ತೀನಿ ಇಲ್ಲಿ. ಸೊ ನಿನ್ನೆ ಆಗಿರೋ ಪ್ರಾಫಿಟ್ ಬಂದ್ಬಿಟ್ಟು 19,700 rupees, ಅಂಡ್ ಅದ್ರ ಪ್ರೀವಿಯಸ್ ಡೇ ಸಮಥಿಂಗ್ ಕಾಸ್ಟ್ ಕೆಲವೊಂದಿಷ್ಟು ನಾನು ಟ್ರೇಡ್ ಮಾಡಲ್ಲ. ಅಂಡ್ ಈ ಪಬ್ಲಿಕ್ ಚಾನಲ್ ನಿಮ್ಗೆ ಏನೇನ್ ಸಿಗುತ್ತೆ ಅಂದ್ರೆ ನೆಕ್ಸ್ಟ್ ಡೇ ಲೈವ್ ಮಾರ್ಕೆಟ್ ಅನಾಲಿಸಿಸ್, ನೆಕ್ಸ್ಟ್ ಡೇ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು ಅನ್ನೋ ಅನಾಲಿಸಿಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಕೆಲವೊಂದ್ಸತಿ ಅಪ್ಲೋಡ್ ಮಾಡಿರಲ್ಲ, ಸ್ವಲ್ಪ ಬಿಸಿ ಶೆಡ್ಯೂಲ್ ಇರೋ ಕಾರಣ, ಅಂಡ್ ರೆಗ್ಯುಲರ್ಲಿ ಇದನ್ನ ಅಪ್ಲೋಡ್ ಮಾಡ್ತಿರ್ತೀನಿ ನಾನು. ಸೊ ಈ ಚಾನಲ್ಗೆ ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ಎಸ್ ಅಥವಾ ನೋ ಅಂತ ರಿಪ್ಲೈ ಮಾಡಿ. ಜಾಯ್ನ್ ಆಗಿರೋರು ಎಸ್ ಅಂತ ರಿಪ್ಲೈ ಮಾಡಿ, ಜಾಯ್ನ್ ಆಗದೆ ಇರೋರು ನೋ ಅಂತ ರಿಪ್ಲೈ ಮಾಡಿ. ಡನ್? ಓಕೆ, ಎಸ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪೀಪಲ್ ಹ್ಯಾವ್ ಜಾಯ್ನ್ಡ್. ಓಕೆ, ಸೊ ಕೆಲವೊಂದಿಷ್ಟು ಜನ ಅಷ್ಟೇ ಜಾಯ್ನ್ ಆಗಿಲ್ಲ. ನಿಮ್ಗೆ ನಾನು ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಕಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಬೇಗ ಜಾಯ್ನ್ ಆಗಿ. ಡನ್? ಸೊ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಕಳಿಸ್ಕೊಟ್ಟಿದ್ದೀನಿ, ಆ ಚಾಟ್ ಬಾಕ್ಸ್ ಕ್ಲಿಕ್ ಮಾಡಿ, ಲಿಂಕ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ಟೆಲಿಗ್ರಾಮ್ ಚಾನೆಲ್ ಓಪನ್ ಆಗುತ್ತೆ, ಕೆಳಗಡೆ ಜಾಯಿನ್ ಬಟನ್ ಅಂತ ಇರುತ್ತೆ, ಜಾಯಿನ್ ಮೇಲೆ ಕ್ಲಿಕ್ ಮಾಡಿ, ಇಮಿಡಿಯೇಟ್ಲಿ ಜಾಯಿನ್ ಆಗ್ಬಿಡುತ್ತೆ. ಓಕೆ, ಸೊ ಸೆಂಡ್ ಮಾಡಿದ್ದೀನಿ ನೋಡಿ, ಲಿಂಕ್ ಸೆಂಡ್ ಮಾಡಿದ್ದೀನಿ, ಇದೆ ಜೂಮ್ ಮೀಟಿಂಗಿನ ಚಾಟ್ ಬಾಕ್ಸ್ ಅಲ್ಲಿ ಸೆಂಡ್ ಮಾಡಿದ್ದೀನಿ. ಡನ್? ಸುಮಾರು ಲಿಂಕ್ಸ್ ಬಂದಿರುತ್ತೆ ನೋಡಿ, ಎಲ್ಲ ಸೇಮ್ ಲಿಂಕ್, ಸೊ ಮಲ್ಟಿಪಲ್ ಟೈಮ್ಸ್ ನಾನು ಕಳಿಸ್ಕೊಟ್ಟಿದ್ದೀನಿ. ಸೊ ಚಾಟ್ ಅಲ್ಲಿ ಹಿಂದೆ ಮುಂದೆ ಆಗಬಾರ್ದು ಅಂತ. ಹವೆವರ್ ಹೋಸ್ಟ್ ಇದೆ, ನಡೆಯುತ್ತೆ. ಓಕೆ, ಸೊ ಐ ಹೋಪ್
ಎಲ್ರು ಜಾಯಿನ್ ಆಗಿದ್ದೀರಾ ಅನ್ಕೋತೀನಿ. ಡನ್. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ನಾವು. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅನ್ನ ನಾವು ಏನಕ್ಕೆ ಸೆಲೆಕ್ಟ್ ಮಾಡ್ಕೋತೀವಿ? ಏನಾದ್ರು ಡೌಟ್ ಇದ್ರೆ ಇನ್ ಮಿಡಲ್ ಅಲ್ಲಿ ಕೇಳ್ತಾ ಇರಿ ಪ್ಲೀಸ್. ಓಕೆ, ಸ್ಟಾಕ್ ಮಾರ್ಕೆಟ್ ಅನ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೋತಾ ಇದೀವಿ ಅಥವಾ ಕೆಲವೊಬ್ಬರಿಂದ ಡೌಟ್ ಬರುತ್ತೆ. ಓಕೆ ಸರ್, ಇವಾಗ ನೀವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೀರಾ, ವಾಟ್ ಈಸ್ ದ ರೀಸನ್ ಸರ್? ಏನಕ್ಕೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ನೀವು ಹಾಕ್ತಾ ಇದ್ದೀರಾ, ಪ್ರೂಫು ಹಾಕ್ತಾ ಇದ್ದೀರಾ. ಸೊ ಟ್ರೇಡಿಂಗ್ ಇಂದ ಸರಿಯಾಗಿ ದುಡ್ಡು ಬರ್ತಾ ಇದೆ ಅಂದ್ರೆ ಟ್ರೈನಿಂಗ್ ಮಾಡೋ ಅವಶ್ಯಕತೆ ನಿಮ್ಗೆ ಏನಿದೆ? ಎಲ್ರ ಮೈಂಡ್ ಅಲ್ಲಿ ಕ್ವಶನ್ ಬರ್ಬೋದಲ್ಲ ಇದು. ನಾನ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಪೇ ಟ್ರೈನಿಂಗ್ ಕೊಡ್ತೀನಿ, ಫ್ರೀ ಟ್ರೈನಿಂಗ್ ಕೊಡ್ತೀನಿ. ಓಕೆ, ಸೊ ನೀವು ಟ್ರೈನಿಂಗ್ ಏನಕ್ಕೆ ಕೊಡ್ತಾ ಇದ್ದೀರಾ? ಟ್ರೇಡಿಂಗ್ ಇಂದ ದುಡ್ಡು ಬರ್ತಾ ಇದೆ ಅಲ್ವಾ? ಬಟ್ ಒಂದ್ ಇನ್ಕಮ್ ಸೋರ್ಸ್ ಎಲ್ರಿಗೂ ಸಾಕಾಗತ್ತಾ? ನೋ. ಓಕೆ, ಸೊ ಒಂದ್ ಇನ್ಕಮ್ ಸೋರ್ಸ್ ಇಂದ ಯಾರು ರಿಚ್ ಆಗಕ್ ಸಾಧ್ಯನೇ ಇಲ್ಲ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು. ಆಕ್ಚುಲಿ ಒಂದ್ ಇನ್ಕಮ್ ನಾನು ಜಾಬ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇವಾಗ. ಸೊ ನೀವೆಲ್ಲರೂ ಜಾಬ್ ಮಾಡ್ತಾ ಇದ್ದೀರಾ, ಸೊ ಟ್ರೇಡಿಂಗ್ ಕಲಿಬೇಕಲ್ವಾ? ಯಾಕಂದ್ರೆ ಆ ಇನ್ವೆಸ್ಟ್ಮೆಂಟ್ ಇಂದ ದುಡ್ಡು ಗಳಿಸಬೇಕು, ಟ್ರೇಡಿಂಗ್ ಇಂದ ದುಡ್ಡು ಗಳಿಸಬೇಕು. ಹಾಗಾಗಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನೀವು ಜನರೇಟ್ ಮಾಡಬೇಕು. ಹಾಗಾಗಿ ನಾವು ಟ್ರೇಡಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೋತಾ ಇದೀವಿ. ವೈ? ಓಕೆ, ಇದನ್ನ ಬಿಟ್ರೆ ಬೇರೆ ಯಾವ್ದಾದ್ರು ಒಂದು ಸಪರೇಟ್ ಬಿಸ್ನೆಸ್ ಮಾಡ್ಬೋದಾಗಿತ್ತಲ್ವಾ? ಒಂದು ಪ್ರಾವಿಷನ್ ಸ್ಟೋರ್ ಓಪನ್ ಮಾಡ್ಬೋದಾಗಿತ್ತು, ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ಬೋದಾಗಿತ್ತು. ಸೊ ಇದನ್ನ ಯಾಕೆ ಯೂಸ್ ಮಾಡ್ತಾ ಇದೀವಿ? ಇದನ್ನ ಒಂದನ್ನೇ ಪರ್ಟಿಕ್ಯುಲರ್ಲಿ ಏನಕ್ಕೆ ನಾವು ಸೆಲೆಕ್ಟ್ ಮಾಡ್ಕೋತಾ ಇದೀವಿ? ಯಾಕಂದ್ರೆ ಇಟ್ ಈಸ್ ದಿ ಬೆಸ್ಟ್ ಬಿಸ್ನೆಸ್. ಎಲ್ರು ಅಗ್ರಿ ಆಗ್ತೀರಾ? ಟ್ರೇಡಿಂಗ್ ಈಸ್ ಅ ಬಿಸ್ನೆಸ್, ಸ್ಟಾಕ್ ಮಾರ್ಕೆಟ್ ಈಸ್ ಅ ಬಿಸ್ನೆಸ್. ಎಸ್ ಆರ್ ನೋ? ಪ್ಲೀಸ್ ರಿಪ್ಲೈ ಮಾಡಿ. ನನ್ನ ಪ್ರಕಾರ ಇಟ್ ಈಸ್ ಅ ಪ್ಯೂರ್ ಬಿಸ್ನೆಸ್ ಅಂಡ್ ಬೆಸ್ಟ್ ಬಿಸ್ನೆಸ್. ಬೇಗ ರಿಪ್ಲೈ ಮಾಡಿ. ಎಸ್. ಸೊ ಪ್ಲೀಸ್ ನಿಮ್ಮ ಎಂಥೂಸಿಯಾಸಮ್ ಏನಿದೆ, ಎಕ್ಸೈಟ್ಮೆಂಟ್, ಅದನ್ನ ಮೇಂಟೈನ್ ಮಾಡಿ. ಓಕೆ, 9 ಗಂಟೆವರೆಗೂ ಈಚ್ ಅಂಡ್ ಎವ್ರಿಥಿಂಗ್ ನಿಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಾ, ರಿಗ್ರೆಟ್ ಆಗಲ್ಲ. ಸ್ಟ್ರಾಟಜಿನೂ ಇರುತ್ತೆ, ಬೇಸಿಕ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಇರುತ್ತೆ, ಎವ್ರಿ ಡೇ ಟ್ರೇಡಿಂಗ್ ಬಗ್ಗೆನೂ ಇರುತ್ತೆ. ಇಟ್ ಈಸ್ ಅ ಪ್ಯೂರ್ ಬಿಸ್ನೆಸ್. ಎಸ್, ಅಂಡ್ ಇಟ್ ಈಸ್ ಅ ಬೆಸ್ಟ್ ಬಿಸ್ನೆಸ್. ಯಾಕೆ ಬೆಸ್ಟ್ ಬಿಸ್ನೆಸ್? ದಿನಕ್ಕೆ 15ರಿಂದ 20 ನಿಮಿಷ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಟ್ರೇಡಿಂಗ್ ಅನ್ನ ಮಾಡಬಹುದು. ಬೆಳಗ್ಗೆ ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತೀವಿ. ಸೊ ನನ್ನ ಸ್ಕ್ಯಾಲ್ಪಿಂಗ್ ಸಮಟೈಮ್ಸ್ ಹೆಂಗಾಗತ್ತಂದ್ರೆ 2 to 3 ಮಿನಿಟ್ಸ್ ತಗೊಳ್ಳಲ್ಲ. ಹಿಂಗೆ ಎಂಟರ್ ಆಗಿರ್ತೀನಿ. ಸೊ ಐದರ್ 20 ಪಾಯಿಂಟ್ಸ್ ಲಾಸ್ ಆದ್ರೂ ಕೊಡುತ್ತೆ ಇಮಿಡಿಯೇಟ್ಲಿ, ಅಥವಾ ಜಸ್ಟ್ 30 ಸೆಕೆಂಡ್ಸ್ ಅಲ್ಲೇ 20ರಿಂದ 30 ಪಾಯಿಂಟ್ ಟಾರ್ಗೆಟ್ ಆದ್ರೂ ಕೊಟ್ಟಿರುತ್ತೆ. ಓಕೆ, ಈ ರೀತಿ ಸ್ಕ್ಯಾಲ್ಪಿಂಗ್ ನಡೆಯುತ್ತೆ. 2ರಿಂದ 3 ನಿಮಿಷದಲ್ಲೇ ಸಿಗುತ್ತೆ. ಬಟ್ ನಾನು ಮಿನಿಮಮ್ ರೆಫರ್ ಮಾಡೋದು ಒಂದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಪರ್ ಡೇ ಆದ್ರೂ ನೀವು ಸ್ಪೆಂಡ್ ಮಾಡ್ಬೇಕಾಗತ್ತೆ ಒನ್ಸ್ ಯು ಬಿಕಮ್ ಅ ಟ್ರೇಡರ್. ಬಟ್ ಟ್ರೇಡರ್ ಆಗೋ ಮುಂಚೆ, ಅಂದ್ರೆ ಕಲಿಯೋ ಸ್ಟೇಜ್ ಅಲ್ಲಿ, ಲರ್ನಿಂಗ್ ಸ್ಟೇಜ್ ಅಲ್ಲಿ ಎವ್ರಿ ಡೇ ಅಟ್ಲೀಸ್ಟ್ 1 ಅವರ್ ಆದ್ರೂ ನೀವು ಟ್ರೇಡಿಂಗ್ಗೋಸ್ಕರ, ಮಾರ್ಕೆಟ್ಗೋಸ್ಕರ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಎವ್ರಿ ಡೇ 1 ಅವರ್ ಇದೆಯಾ, ದೆನ್ ಓನ್ಲಿ ಯು ಕ್ಯಾನ್ ಸ್ಟಾರ್ಟ್ ದಿಸ್ ಬಿಸ್ನೆಸ್. ಓಕೆ, ಸೊ ಇಲ್ಲ ಸರ್ ಎವ್ರಿ ಡೇ 1 ಅವರ್ ಕೊಡಕ್ ಆಗಲ್ಲ ನಮ್ಗೆ ಅಂದ್ರೆ ಪ್ಲೀಸ್ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಓಕೆ, ಯಾಕಂದ್ರೆ ಇನ್ ಫ್ಯೂಚರ್, ಇವಾಗಲ್ಲ ಅಂದ್ರೂ ಇನ್ ಫ್ಯೂಚರ್ ಇದು ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಇವಾಗ 1 ಅವರ್ ಕೊಡದೇ ಇರೋರು ಇನ್ ಫ್ಯೂಚರ್ ನೀವು 10 ಅವರ್ ಕೊಡಬಹುದು. ಹಾಗಾಗಿ ಹೇಳ್ತಾ ಇದ್ದೀನಿ, ಇವಾಗ 1 ಅವರ್ ಕೊಡಕ್ ರೆಡಿ ಇದೀರಾ ಪರ್ ಡೇ, ಸೊ ದೆನ್ ಓನ್ಲಿ ಯು ಕ್ಯಾನ್ ಬಿಕಮ್ ಅ ಟ್ರೇಡರ್. ಓಕೆ, ಸೊ ನಾನು 9 ಗಂಟೆಯಿಂದ 5 ಗಂಟೆವರೆಗೂ ಫ್ರೀ ಇರಲ್ಲ. ಏನ್ ಮಾಡ್ಬೋದು? ಸೊ ಯು ಹ್ಯಾವ್ ಅ ಮಲ್ಟಿಪಲ್ ಚಾಯ್ಸ್. 9 ಗಂಟೆಯಿಂದ 3:30ವರೆಗೂ ಫ್ರೀ ಇದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ, ಇಲ್ಲ ಅಂದ್ರೆ ಕಮೋಡಿಟಿಯಲ್ಲಿ ಟ್ರೇಡ್ ಮಾಡಿ, ಇಲ್ಲ ಅಂದ್ರೆ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡಿ, ವಿಚ್ ಈಸ್ 24 ಅವರ್ಸ್. ಸರ್ ಫಾರೆಕ್ಸ್ ಅಲ್ಲೂ ಫ್ರೀ ಇರಲ್ಲ, ಈ ವೀಕೆಂಡ್ ಮಾತ್ರ ಫ್ರೀ ಇರ್ತೀನಿ ಅಂದ್ರೆ ಸ್ಯಾಟರ್ಡೆ ಸಂಡೇ. ಓಕೆ, ಕ್ರಿಪ್ಟೋ ಕೂಡ ಓಪನ್ ಇರುತ್ತೆ, 24 ಅವರ್ಸ್ ಇಂಟು 7 ಇರುತ್ತೆ. ಫಾರೆಕ್ಸ್ ಆದ್ರೆ ಮಂಡೇ ಟು ಫ್ರೈಡೆ 24 ಅವರ್ಸ್ ಇರುತ್ತೆ. ಬಟ್ ವೀಕೆಂಡ್ ಅಲ್ಲಿ ಮಾತ್ರ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಮಾಡಿ, ವೀಕೆಂಡ್ಸ್ ಅಲ್ಲಿ ಪೊಸಿಷನ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡಿ, ಅಂಡ್ ಓವರ್ ನೈಟ್ ಪೊಸಿಷನ್ಸ್ 2 to 3 ಡೇಸ್, 1 ವೀಕ್, 15 ಡೇಸ್ ಪೊಸಿಷನ್ಸ್ ಗಳನ್ನ ನೀವು ತಗೋಬಹುದು. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಲೋ ಇನ್ವೆಸ್ಟ್ಮೆಂಟ್ ಇಂದ ನಾವು ಸ್ಟಾರ್ಟ್ ಮಾಡಬಹುದು. ಒಂದು 3000 ಅಥವಾ 5000 ರುಪೀಸ್ ಇದ್ರೆ ನೀವು ಸ್ಟಾರ್ಟ್ ಮಾಡಬಹುದು. ಹೈ ರಿಟರ್ನ್ ಬರುತ್ತೆ, ಯಾಕಂದ್ರೆ ಲೀವರೇಜ್ ಇರುತ್ತೆ ಇದರಲ್ಲಿ, ಅಂಡ್ ಟೈಮ್ ಫ್ಲೆಕ್ಸಿಬಿಲಿಟಿ ಆಸ್ ಐ ಸೆಡ್ 15 to 20 ಮಿನಿಟ್ಸ್ ಇದ್ರೆ ಸಾಕು. ಅಂಡ್ ದೆನ್ ಪ್ರಾಕ್ಟೀಸ್ ಅಂಡ್ ಸ್ಕೇಲಿಂಗ್. ಪ್ರಾಕ್ಟೀಸ್ ಅಂಡ್ ಸ್ಕೇಲಿಂಗ್ ಅಂದ್ರೆ ಏನು? ಇವಾಗ ನೀವು ಸ್ಟಾರ್ಟ್ ಮಾಡಿದೀರಾ, ಓಕೆ, ಸೊ ಒಂದು 3000 ರೂಪಾಯಿಂದ ಸ್ಟಾರ್ಟ್ ಮಾಡಿದೀರಾ, ಇದರಿಂದ ಸ್ವಲ್ಪ ಇನ್ಕಮ್, ಜಸ್ಟ್ 300 ರುಪೀಸ್ ಇನ್ಕಮ್ ಬಂದ್ರು ಸಾಕು. ಸೊ ಇದನ್ನ ಸ್ಕೇಲ್ ಮಾಡ್ತೀರಾ, 30,000 ಡೆಪಾಸಿಟ್ ಮಾಡೋದಾಗ್ಲಿ, 50,000 ಡೆಪಾಸಿಟ್ ಮಾಡೋದಾಗ್ಲಿ, ಈ ರೀತಿ ಮಾಡ್ತಾ ಹೋಗ್ತೀರಾ. ಅಂಡ್ ದೆನ್ ಬೇರೆ ಯಾರ ಮೇಲೂ ನೀವು ಡಿಪೆಂಡ್ ಇರಲ್ಲ. ದಿಸ್ ಇಸ್ ದಿ ಮೇಜರ್ ಪಾಯಿಂಟ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಯಾರು ಬಿಗಿನರ್ ಇದ್ದೀರಾ, ಡಿಮ್ಯಾಟ್ ಅಕೌಂಟ್ ಗಳನ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ರಿವ್ಯೂ ನೋಡಿ ಯಾವ ಚೆನ್ನಾಗಿದೆ ಅಂತ, ಸೊ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ದುಡ್ಡು ಗಳಿಸಬೇಕು ಅಂದ್ರೆ, ಓಕೆ, ವಾಟ್ ಆರ್ ದ ವೇಸ್ ಇನ್ ವಿಚ್ ಮೆಥಡ್ ವಿ ಕ್ಯಾನ್ ಜನರೇಟ್ ದಿ ಅಮೌಂಟ್? ಒಂದು ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು, ಇನ್ನೊಂದು ಟ್ರೇಡಿಂಗ್. ಓಕೆ, ಶಾರ್ಟ್ ಟರ್ಮ್ ಅಲ್ಲೇ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಸ್ಟಾಕ್ ಅನ್ನ ಇವಾಗ ಪರ್ಚೇಸ್ ಮಾಡ್ತೀರಾ, ಓಕೆ, ಮೋರ್ ದನ್ 1 ಇಯರ್ ಹೋಲ್ಡ್ ಮಾಡ್ತೀರಾ. ಒಂದು ಸ್ಟಾಕ್ ಅನ್ನ ಇವಾಗ ಪರ್ಚೇಸ್ ಮಾಡಿ ಮೋರ್ ದನ್ 1 ಇಯರ್ ಹೋಲ್ಡ್ ಮಾಡಿದ ಮೇಲೆ ಅದಕ್ಕೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಅದರಿಂದ ನಿಮ್ಗೆ ಇನ್ಕಮ್ ಎಷ್ಟು ಬರಬಹುದು? ಇವಾಗ ನೀವೇ ಹೇಳಿ, ಸಡನ್ಲಿ ಒಂದು 50 ಲಕ್ಷ ರೂಪಾಯಿ ನಿಮ್ಮ ಹತ್ರ ಬಂತು, ಅದೆಲ್ಲಿಂದಾನೋ ಬಂತು, ಲಾಟ್ರಿ ಹೊಡಿತು ಅಂತ ತಿಳ್ಕೊಳ್ಳಿ. ಓಕೆ, ಸೊ ನೀವಿವಾಗ ಆ 50 ಲಕ್ಷ ರೂಪಾಯಿಂದ ದುಡ್ಡನ್ನ ಗಳಿಸ್ಬೇಕು. ಓಕೆ, ಆ 50 ಲಕ್ಷ ರೂಪಾಯಿನ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ ಪ್ರಕಾರ ನೀವು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ವಾಟ್ ಆರ್ ದ ವೇಸ್ ಯು ನೋ? ನಿಮ್ಗೆ ಯಾವ್ದಾವ್ದು ಪಾಯಿಂಟ್ ಗೊತ್ತಿದೆ, ಯಾವ್ದಾವ್ದು ಇನ್ವೆಸ್ಟ್ಮೆಂಟ್ ವೇ ಗೊತ್ತಿದೆ, ಹೇಳಿ ಬೇಗ. ಓಕೆ,
ರಿಯಲ್ ಎಸ್ಟೇಟ್ ಅಲ್ಲಿ ಹಾಕ್ತೀರಾ, ದಟ್ಸ್ ಅ ಗ್ರೇಟ್ ಆಪ್ಷನ್ ಆಕ್ಚುಲಿ. ಸಮ್ ಟೈಮ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತೀರಾ, ಓಕೆ. ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಬೇಕು, ಇಟ್ ಈಸ್ ಗುಡ್ ಇನ್ವೆಸ್ಟ್ಮೆಂಟ್ ಆಕ್ಚುಲಿ. ಬಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು? ಆಸ್ ಐ ಸೈಡ್ 50 ಲಕ್ಷನೇ ಬೇಕು, 30 ಲಕ್ಷ ಬೇಕು, ಅಟ್ ಲೀಸ್ಟ್ ಲಕ್ಷ ಗಟ್ಟಲೆ ಅಂತೂ ದುಡ್ಡು ಬೇಕು ನನ್ನ ಪ್ರಕಾರ, ಮೇ ಬಿ. ಓಕೆ. ಅಂಡ್ ದೆನ್ ಗೋಲ್ಡು, ಲ್ಯಾಂಡು, SIP ಮಾಡ್ತೀರಾ, ರೆಂಟಲ್ ಇನ್ಕಮ್, ದಟ್ಸ್ ಗ್ರೇಟ್ ಆಕ್ಚುಲಿ. ರೆಂಟಲ್ ಇನ್ಕಮ್ ಅಥವಾ ಇಂಟ್ರೆಸ್ಟ್ ಬಿಡಬಹುದು, FD, ಓಕೆ, ಫಿಕ್ಸ್ಡ್ ಡೆಪಾಸಿಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, SIP, ಮ್ಯೂಚುವಲ್ ಫಂಡ್. ಇಲ್ಲಿ ನೋಡಿ ಒಂದು ಆನ್ಸರ್ ಬಂದಿದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಮಾಡ್ತೀನಿ, SIPನೂ ಮಾಡ್ತೀನಿ, ಮ್ಯೂಚುವಲ್ ಫಂಡ್ ಅಲ್ಲೂ ಹಾಕ್ತೀನಿ. ಇವು ಮೂರು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟೇ ಆಯ್ತು. ಬಟ್ ಇದರಲ್ಲಿ ಸ್ಮಾಲ್ ಪಾಯಿಂಟ್ ಏನಂದ್ರೆ ಡೈವರ್ಸಿಫೈ ಮಾಡಿದ್ದಾರೆ ಅವರು, ಮಲ್ಟಿಪಲ್ ಸೋರ್ಸ್ ಅಲ್ಲಿ, ಓಕೆ, ಮಲ್ಟಿಪಲ್ ಸ್ಕ್ರಿಪ್ಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಈ ರೀತಿ ಡೈವರ್ಸಿಫೈನು ಮಾಡಬಹುದು. SWP, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್, ಇದು ಕೂಡ ಚೆನ್ನಾಗಿದೆ ಆಕ್ಚುಲಿ, ಓಕೆ, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಬಟ್ ನೀವು SWP ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇನಿಷಿಯಲಿ ಅಟ್ ಲೀಸ್ಟ್ ಫಾರ್ 5 years ಅಥವಾ ನೀವು ಒನ್ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ನೋಡಿ, ಓಕೆ. ಸೊ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್, ಆಸ್ ಯು ಸೆಡ್, FD, ರಿಕರಿಂಗ್ ಡೆಪಾಸಿಟ್, ಗೋಲ್ಡ್, ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್, ಈ ಕೆಲವೊಂದಿಷ್ಟು ಆಪ್ಷನ್ ಅನ್ನ ಹೇಳಿದ್ರಿ, ಓಕೆ. ನೋಡೋಣ ಇನ್ಕಮ್ ಎಕ್ಸ್ಪೆಕ್ಟೆಡ್ ಎಷ್ಟಿದೆ ಅಂತ. 8 years ಅಲ್ಲಿ FD 1 ಲಕ್ಷ ರೂಪಾಯಿಂದ 81,000 ರೂಪಾಯಿನ ಜನರೇಟ್ ಮಾಡಿದೆ. ಆವರೇಜ್ ರಿಟರ್ನ್ ಅನ್ನು ತಗೊಂಡಿದ್ದೀನಿ ನಾನು. RD ಯೂಸ್ ಇಲ್ಲ, ಬಿಟ್ಬಿಡಿ, ಮರ್ತ್ ಬಿಡಿ, ಇದನ್ನ RD ಅಲ್ಲಿ ಹಾಕಕ್ ಹೋಗ್ಬಿಡಿ. FD ಯಲ್ಲೂ ನಾನು ಸಜೆಸ್ಟ್ ಮಾಡಲ್ಲ, ಮಾಡಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಇಲ್ಲಿ ನಿಮ್ಮ ದುಡ್ಡಿನ ವ್ಯಾಲ್ಯೂ ಬೆಳೆಯಲ್ಲ. ಗೋಲ್ಡ್ ಅಲ್ಲಿ ಚೆನ್ನಾಗಿದೆ, ಇಯರ್ಲಿ 15, 14, 12, 13 ಈ ರೀತಿ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ, ಓಕೆ. ರಿಯಲ್ ಎಸ್ಟೇಟ್ ಸಮ್ ಟೈಮ್ಸ್ ಚೆನ್ನಾಗಿರೋ ಲೊಕೇಶನ್ ಅಲ್ಲಿ ತಗೊಂಡ್ರೆ 1 year 2 year ಅಲ್ಲಿ ಡಬಲ್ ಆಗಿರುತ್ತೆ. ಬಟ್ ಒಂದು ಆವರೇಜ್ ರಿಟರ್ನ್ ತಗೊಂಡ್ರೆ 12, 14, 15% ನಾವು ಜನರೇಟ್ ಮಾಡಬಹುದು. ಮ್ಯೂಚುವಲ್ ಫಂಡ್, ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ನೋಡಿ ಅರೌಂಡ್ 16, 18% ವರೆಗೂ ನಾವು ಜನರೇಟ್ ಮಾಡಬಹುದು. ಬಟ್ ಫಂಡಮೆಂಟಲ್ ಅನಾಲಿಸಿಸ್ ನಿಮ್ಗೆ ಗೊತ್ತಿದೆಯಾ? ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿದ್ರೆ ಇಂಡಿವಿಜುವಲ್ ಸ್ಟಾಕ್ ಅಲ್ಲೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿಯಲ್ಲ. ಟೈಟಾನ್ ಅನ್ನೋ ಷೇರು 2015ರಲ್ಲಿ 340 ರೂಪಾಯಿ ಇರೋದು 2024ರಲ್ಲಿ 3400 ರೂಪಾಯಿಗಿನ ಜಾಸ್ತಿ ಟ್ರೇಡ್ ಆಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 8 ವರ್ಷದಿಂದ 1 ಲಕ್ಷ. ಸೊ ಅದರಿಂದ ಪ್ರಾಫಿಟ್ ಬಂದ್ಬಿಟ್ಟು ಎಷ್ಟು? 9 ಲಕ್ಷ ರೂಪಾಯಿ. ಸೊ ಇನ್ವೆಸ್ಟ್ಮೆಂಟ್ 1 ಲಕ್ಷನೇ ಇರಬೇಕಾ? ನೋ, 340 ರೂಪಾಯಿ ಇದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದಾಗಿತ್ತು. ಇವಾಗ ಒಂದು ಶೇರ್ ತಗೋಬೇಕಂದ್ರೆ ಎಷ್ಟು ಬೇಕು? 3400 ರೂಪಾಯಿ ಬೇಕು. ದಿಸ್ ಇಸ್ ದಿ ಪವರ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಓಕೆ. ದಿಸ್ ಇಸ್ ದಿ ಪವರ್ ಆಫ್ ಅ ಗುಡ್ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ್ಲೂ ಕೂಡ ಟೈಟಾನ್ ಶೇರಿನ ಫಂಡಮೆಂಟಲ್ ಅನಾಲಿಸಿಸ್ ಬೆಸ್ಟ್ ಇದೆ ಆಕ್ಚುಲಿ, ಓಕೆ. ಟೈಟಾನ್ ಶೇರಿನ ಫಂಡಮೆಂಟಲ್ ಅನಾಲಿಸಿಸ್ ಬೆಸ್ಟ್ ಇದೆ. ಡನ್. ಅಂಡ್ ದೆನ್ ಕೆಲವೊಂದಿಷ್ಟು ಪರ್ಫಾರ್ಮೆನ್ಸ್ ನೋಡಿ, PFC 125 ರೂಪಾಯಿಂದ 424 ರೂಪಾಯಿಗೆ ಹೋಗಿದೆ, ಅಟ್ ಲೀಸ್ಟ್ 3 ಟೈಮ್ಸ್ ಆಗಿದೆ. HDFC ಬ್ಯಾಂಕ್ 470 to 1690 4 ಟೈಮ್ಸ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ 600 ರೂಪಾಯಿಂದ 3,500 5.5 ಟೈಮ್ಸ್ ಆಗಿದೆ, ಓಕೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ 126 ಇಂದ 1220 ರೂಪೀಸ್ ವರೆಗೂ ಹೋಗಿದೆ, 10 ಟೈಮ್ಸ್ ಅಗೇನ್ ಆಗಿದೆ. ಇಲ್ಲಿ MRF 32,000ಇಂದ 1,52,000 ವರೆಗೂ ರೀಚ್ ಆಗಿದೆ, 5 ಟೈಮ್ಸ್ ಇಲ್ಲ ಆಗಿದೆ. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, 7,000 ಸ್ಟಾಕ್ಸ್ ಗಳಿದಾವೆ, ಒಂದಲ್ಲ ಎರಡಲ್ಲ. ಆ 7,000 ಸ್ಟಾಕ್ಸ್ ಗಳಲ್ಲಿ ನಿಮಗೆ ಬೇಕಾಗಿರೋದು ಬರೀ 7 ಸ್ಟಾಕ್ ಮಾತ್ರ. 7ರಿಂದ 8 ಅಥವಾ ಒಂದು 10ರಿಂದ 15 ಸ್ಟಾಕ್ಸ್ ಗಳಲ್ಲಿ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿ ಬೇಡವೇ ಬೇಡ, ಓಕೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಯಾವ್ಯಾವ ನಾಲೆಜ್ ಬೇಕು, ಈಚ್ ಅಂಡ್ ಎವ್ರಿಥಿಂಗ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇವಾಗ ಎವ್ರಿ ಡೇ ಇನ್ಕಮ್ ಅನ್ನು ನಾವು ಯಾವ ರೀತಿ ಜನರೇಟ್ ಮಾಡಬಹುದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಓಕೆ. ಎವ್ರಿ ಡೇ ಇನ್ಕಮ್ ಜನರೇಟ್ ಮಾಡ್ಬೇಕಂದ್ರೆ ನೀವು ಟ್ರೇಡಿಂಗ್ ಮಾಡಬೇಕು. ಟ್ರೇಡಿಂಗ್ ಅಂದ್ರೆ ಯಾವ ರೀತಿ ಮಾಡಬೇಕು? ಶಾರ್ಟ್ ಟರ್ಮ್ ಹೋಲ್ಡಿಂಗ್, ಇವಾಗ ಸ್ವಿಂಗ್ ಟ್ರೇಡಿಂಗ್ ಅಂತ ಬರುತ್ತೆ. ಸೊ ಒಂದು ಸ್ಟಾಕ್ ಅನ್ನ ಇವಾಗ ಪರ್ಚೇಸ್ ಮಾಡಿದೀರಾ, ಒಂದು 5ರಿಂದ 15 ದಿನ ಹೋಲ್ಡ್ ಮಾಡಿದೀರಾ, ಓಕೆ. ಒಂದು 7 to 8 ಡೇಸ್ ಅಥವಾ 5 to 15 ಡೇಸ್ ಹೋಲ್ಡ್ ಮಾಡ್ತೀರಾ, ಒಂದು 25% ರಿಟರ್ನ್ ಬಂದಿದೆ, ಎಕ್ಸಿಟ್ ಆಗ್ತೀರಾ. 1 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, 25,000 ಒಂದು ವಾರದಲ್ಲಿ ಬಂತು, ಸಾಕಲ್ವಾ ಮನೆ ನಡೆಸಕ್ಕೆ? ಆಸ್ ಅ ಪ್ಯಾಸಿವ್ ಇನ್ಕಮ್ ಆಗಿ ಸಾಕು. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ? ಇನ್ ಟರ್ಮ್ಸ್ ಆಫ್ ಮನಿ ನಾನು ಕೇಳ್ತಾ ಇಲ್ಲ, ಇನ್ ಟರ್ಮ್ಸ್ ಆಫ್ ಟೈಮ್. ನಿಮ್ಮ ಟೈಮ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ? 15 to 20 ಮಿನಿಟ್ಸ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡಕ್ಕೆ ಪ್ಲಸ್ ಅನಾಲಿಸಿಸ್ ಮಾಡಕ್ಕೆ. ಅದ್ರ ಪಾಡಿಗೆ ದುಡ್ಡು ಅದ್ರ ವ್ಯಾಲ್ಯೂವನ್ನ ಬೆಳೆಸ್ತಾ ಇದೆ. ಇದು ಸ್ವಿಂಗ್ ಟ್ರೇಡಿಂಗ್ ಆಯ್ತು. ಇಲ್ಲಿ ನೋಡಿ BTST ಟ್ರೇಡಿಂಗ್, ಓಕೆ. ಇದೊಂದು ಎಕ್ಸಾಂಪಲ್ ಆಕ್ಚುಲಿ ಸ್ವಿಂಗ್ ಟ್ರೇಡಿಂಗ್. ಗ್ಲೆನ್ಮಾರ್ಕ್ ಅನ್ನೋ ಸ್ಟಾಕ್ 1,000 ರೂಪಾಯಿ ಇರೋದು 1,160 ರೂಪಾಯಿವರೆಗೂ ಹೋಗಿದೆ, 16% ರಿಟರ್ನ್. ಇಲ್ಲಿ BTST ಬೈ ಟುಡೇ ಸೆಲ್ ಟುಮಾರೋ. ಆಕ್ಚುಲಿ ಇಲ್ಲಿ ಡೆರಿವೇಟಿವ್ಸ್ ಅಂತ ಬರುತ್ತೆ, ಕೆಲವೊಂದಿಷ್ಟು ಇಂಡೆಕ್ಸ್ ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಅಂತ. ಸೊ ಈ ಬ್ಯಾಂಕ್ ನಿಫ್ಟಿ ಅನ್ನೋದೇನಿದೆ, ಇಟ್ ಈಸ್ ಅ ಇಂಡೆಕ್ಸ್. ಇಂಡೆಕ್ಸ್ ಅಂದ್ರೆ ಗ್ರೂಪ್ ಅಥವಾ ಬಾಸ್ಕೆಟ್ ಆಫ್ 12 ಸ್ಟಾಕ್ಸ್. ಆ 12 ಸ್ಟಾಕ್ಸ್ ಯಾವುದು? 12 ಬ್ಯಾಂಕಿಂಗ್ ಸ್ಟಾಕ್ಸ್ ಗಳು, ಓಕೆ. 12 ಬ್ಯಾಂಕಿಂಗ್ ಸ್ಟಾಕ್ಸ್ ಗಳ ಬುಟ್ಟಿ ಅದು, ಓಕೆ. ಆ ಬುಟ್ಟಿಯಲ್ಲಿರೋ ಓವರ್ ಆಲ್ ವ್ಯಾಲ್ಯೂ ಅದು ಮೇಲ್ಗಡೆ ಹೋದ್ರೆ ಇದರ ಡೆರಿವೇಟಿವ್ ಗಳು ಕೂಡ ಮೇಲ್ಗಡೆ ಹೋಗ್ತಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹಾಲಿನ ಪ್ರೈಸ್, ಮಿಲ್ಕ್, ಓಕೆ. ಹಾಲಿನ ಪ್ರೈಸ್ ಮೇಲ್ಗಡೆ ಹೋದ್ರೆ 40 ರೂಪಾಯಿ ಇರೋದು 80 ರೂಪಾಯಿ ಆದ್ರೆ, ಸೊ ಮೊಸರು ಅದ್ರ ಪ್ರೈಸ್ ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಬರುತ್ತಾ ಹೇಳಿ ನೋಡೋಣ? ಕಂಪ್ಲೀಟ್ಲಿ ಕರ್ಡ್ ಇಸ್ ಡಿಪೆಂಡ್ ಅಪಾನ್ ಮಿಲ್ಕ್ ಪ್ರೈಸ್, ಓಕೆ. ಸೊ ಹಾಲಿನ ಪ್ರೈಸ್ 40 ರೂಪಾಯಿ ಇರೋದು 80 ರೂಪಾಯಿ ಆದ್ರೆ ನಿಮ್ ಪ್ರಕಾರ ಮೊಸರಿನ ಪ್ರೈಸ್ ಏನಾಗುತ್ತೆ? 50-60 ರೂಪಾಯಿ ಇರೋದು ಎಷ್ಟಕ್ಕೆ ಹೋಗುತ್ತೆ?
ಮೇಲ್ಗಡೆ ಹೋಗುತ್ತೆ, ಇಟ್ಸ್ ಆಬ್ವಿಯಸ್ಲಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಅನ್ನೋದು ಅಂಡರ್ಲೈಯಿಂಗ್ ಅಸೆಟ್ ಮೇನ್ ಇಂಡೆಕ್ಸ್ ಅದು, ಓಕೆ. ಅದರ ಡೆರಿವೇಟಿವ್ಸ್ ಇರುತ್ತೆ ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್. ಆಪ್ಷನ್ಸ್ ಅಲ್ಲಿ ಎರಡು ಲೆಗ್ಸ್ ಇರುತ್ತೆ, ಒಂದು ಕಾಲ್ ಆಪ್ಷನ್ ಅಂಡ್ ಇನ್ನೊಂದು ಪುಟ್ ಆಪ್ಷನ್. ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗುತ್ತೆ ಅಂದ್ರೆ ಬ್ಯಾಂಕ್ ನಿಫ್ಟಿಯ ಕಾಲ್ ಆಪ್ಷನ್ ಮೇಲ್ಗಡೆ ಹೋಗುತ್ತೆ, ಓಕೆ. ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗುವಾಗ ಬ್ಯಾಂಕ್ ನಿಫ್ಟಿಯ ಕಾಲ್ ಆಪ್ಷನ್ ಅನ್ನು ನಾವು ಪರ್ಚೇಸ್ ಮಾಡಬೇಕು, ಯಾಕಂದ್ರೆ ಅದು ಕೂಡ ಮೇಲ್ಗಡೆ ಹೋಗುತ್ತೆ. 100 ರೂಪಾಯಿ ಪರ್ಚೇಸ್ ಮಾಡಿದೀವಿ, 150 ರೂಪಾಯಿಗೆ ಸೆಲ್ ಮಾಡಿದೀವಿ ಅಂದ್ರೆ 50 ರೂಪಾಯಿ ಪ್ರಾಫಿಟ್ ಆಯ್ತು. ಅದೇ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರ್ತಾ ಇದೆ ಅಂದ್ರೆ ಬ್ಯಾಂಕ್ ನಿಫ್ಟಿಯ ಪುಟ್ ಆಪ್ಷನ್ ಏನಿರುತ್ತೆ ಅದು ಮೇಲ್ಗಡೆ ಹೋಗುತ್ತೆ, ಓಕೆ. ಸೊ ಅವನು ಪುಟ್ ಆಪ್ಷನ್ ಬೈ ಮಾಡಬಹುದು. ಇಲ್ಲೊಂದು ಕಾಲ್ ಆಪ್ಷನ್ ಎಕ್ಸಾಂಪಲ್, ಓಕೆ, ಎಷ್ಟು ಇನ್ಕಮ್ ಅನ್ನ ನಾವು ಜನರೇಟ್ ಮಾಡಬಹುದು ಅಂತ. ಸೊ 125 ರೂಪಾಯಿ ಇರೋ ಒಂದು ಕಾಲ್ ಆಪ್ಷನ್ ಜಸ್ಟ್ ಒಂದೇ ದಿನದಲ್ಲಿ, ಇವತ್ತು ಬೈ ಮಾಡಿ ನಾಳೆ ಸೆಲ್ ಮಾಡ್ತೀರಾ, 700 ರೂಪಾಯಿವರೆಗೂ ಹೋಗಿದೆ. ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು? ಇದರಲ್ಲಿ ಅಡಿಷನಲ್ ಕಂಡೀಷನ್ ಏನಂದ್ರೆ ಮಿನಿಮಮ್ ಕ್ವಾಂಟಿಟಿ ರೂಲ್ಸ್ ಇರುತ್ತೆ. ಇಂತಿಷ್ಟು ಕ್ವಾಂಟಿಟಿ ಲಾಟ್ ವೈಸ್ ನೀವು ಟ್ರೇಡಿಂಗ್ ಮಾಡಬೇಕು, ಓಕೆ, ಲಾಟ್ ವೈಸ್. ಸೊ 125 ರೂಪಾಯಿ ಬ್ಯಾಂಕ್ ನಿಫ್ಟಿಯಲ್ಲಿ 15 ಕ್ವಾಂಟಿಟಿ ಇದೆ, ಲಾಟ್ ಸೈಜ್ 125 ಇಂಟು 15 1875 ರುಪೀಸ್ ಆಯ್ತು, 1875 ರೂಪಾಯಿ. ಸೊ ಸೆಲ್ ಮಾಡಿರೋದು 700 ರೂಪಾಯಿಗೆ ಅಂದ್ರೆ 8000 ರುಪೀಸ್ ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಹೌ ಮಚ್? 8000 rupees in single day. ಇನ್ವೆಸ್ಟ್ಮೆಂಟ್ ಎಷ್ಟು? 2000 rupees ಅಷ್ಟೇ. ಬಟ್ ಇದು ಎವ್ರಿ ಡೇ ಪ್ರಾಫಿಟ್ ಲೈಕ್ ಪಾಸಿಬಲ್ ಇದೆಯಾ? ಯಾರಾದ್ರೂ ಹೇಳ್ತೀರಾ ಎಕ್ಸ್ಪೀರಿಯನ್ಸ್ ಇರೋರು? 2000 ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಕಿ ಪ್ರತಿದಿನ ನಾವು 8000 ಪ್ರಾಫಿಟ್ ಮಾಡಬಹುದಾ? ಹೇಳಿ ಪ್ಲೀಸ್. ನೋ, ನಾಟ್ ಎಟ್ ಆಲ್. ಓಕೆ, ಯಾರಾದ್ರೂ ಎಸ್ ಮಾಡಬಹುದು ಅಂದ್ರೆ ನೋ, ಸಮಥಿಂಗ್ ಯಾರೋ ನಿಮ್ಗೆ ಮಿಸ್ಗೈಡ್ ಮಾಡಿದ್ದಾರೆ ಅಥವಾ ನೀವು ಪೂರ್ತಿಯಾಗಿ ಕಲ್ತಿಲ್ಲ ಅಂತ ಅರ್ಥ. ಯಾಕಂದ್ರೆ ಟ್ರೇಡಿಂಗ್ ಅನ್ನೋದು ಪ್ರೊಬ್ಯಾಬಿಲಿಟಿ ಮೇಲೆ ವರ್ಕ್ ಆಗುತ್ತೆ. ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು? ಇವಾಗ ಒಂದು 10 ಟ್ರೇಡ್ ಗಳನ್ನ ನೀವು ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ 10 ಡೇಸ್ ಅಲ್ಲಿ 10 ಟ್ರೇಡ್ ಗಳನ್ನ ತಗೋತೀರಾ. ಅದರಲ್ಲಿ 5 ರಿಂದ 6 ಟ್ರೇಡ್ಗಳು ನಿಮಗೆ ಪ್ರಾಫಿಟ್ ಆಗುತ್ತೆ, ಓಕೆ. 3 ರಿಂದ 4 ಟ್ರೇಡ್ಗಳು ನಿಮಗೆ ಲಾಸ್ ಆಗದೆ, 6 ರಿಂದ 7 ಆಗ್ಬೋದು. ಸೊ 3 ರಿಂದ 4 ಟ್ರೇಡ್ಗಳು ಲಾಸ್ ಆಗೋದೆ. ಸೊ ನೀವು ಮಾಡೋದೇನಂದ್ರೆ 5 ರಿಂದ 6 ಟ್ರೇಡ್ ಆಗಿರುತ್ತೆ ನೋಡಿ, ಈ ಟ್ರೇಡ್ಗಳಲ್ಲಿ ಜಾಸ್ತಿ ದುಡ್ಡು ಮಾಡಬೇಕು. ಜಾಸ್ತಿ ದುಡ್ಡು ಹೆಂಗ್ ಮಾಡೋದು? ರಿಸ್ಕ್ ಟು ರಿವಾರ್ಡ್ ರೇಷಿಯೋ, RRR ಅಂತ ನಾವು ಹೇಳ್ತೀವಿ, ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಪ್ರಾಫಿಟ್ ಆಗ್ತಾ ಇದೆಯಾ? ಸೊ ಪ್ರಾಫಿಟ್ ಆದ್ರೆ ನಿಮಗೆ 2000 rupees ಪ್ರಾಫಿಟ್ ಆಗಬೇಕು. ಲಾಸ್ ಆಗ್ತಾ ಇದೆಯಾ? ಸೊ ಲಾಸ್ ಆದ್ರೆ ಮ್ಯಾಕ್ಸಿಮಮ್ 1000 ರೂಪಾಯಿ ಲಾಸ್ ಆಗ್ಬೇಕಷ್ಟೇ. 1:2 ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮಿನಿಮಮ್ ನೀವು ಫಾಲೋ ಮಾಡಬೇಕು. ಬೇಕಾದ್ರೆ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನನ್ನ ಡೈಲಿ PNL ಏನಿರುತ್ತಲ್ವಾ, ಇಲ್ಲಿ ನೀವು ಚೆಕ್ ಮಾಡಿ, ಓಕೆ. ಸೊ ಎವ್ರಿ ಟೈಮ್ ನನ್ನ ಲಾಸ್ ಆದಾಗ 5000 6000 ಮ್ಯಾಕ್ಸಿಮಮ್ ರಿಸ್ಕ್ ಜಾಸ್ತಿ ತಗೊಂಡಿದ್ದೀನಿ ಅಂದ್ರೆ 7-8 ಸಾವಿರ ರೂಪಾಯಿಗೆ ಹೋಗ್ಬೋದು, ಓಕೆ. ಮ್ಯಾಕ್ಸಿಮಮ್ ಲಾಸ್ ಡನ್. ಬಟ್ ನನ್ನ ಮ್ಯಾಕ್ಸಿಮಮ್ ಪ್ರಾಫಿಟ್ 20,000 25,000 30,000 ಈ ರೀತಿ. ಸರ್ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ, ಯಾಕೆ ನೀವು 10 ಲಕ್ಷ ಹಾಕಿ 1 ಲಕ್ಷ 2 ಲಕ್ಷ ಪ್ರಾಫಿಟ್ ಮಾಡಬಾರ್ದು? ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಟ್ರೇಡಿಂಗ್ ಅಲ್ಲಿ ಸ್ಟ್ರಾಟಜಿ ಇಂಪಾರ್ಟೆಂಟ್ ಅಲ್ಲ, ಓಕೆ. ಸೊ ಮನಿ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು 1 ಲಕ್ಷ 2 ಲಕ್ಷ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೀನಿ, ಸಡನ್ಲಿ ನನ್ಗೆ ಯಾರೋ 1 ಕೋಟಿ ರೂಪಾಯಿ ಕೊಟ್ಟು ತಗೊಳ್ಳಿ ಟ್ರೇಡ್ ಮಾಡಿ ಅಂತ ಹೇಳಿದ್ರೆ ಆ ದುಡ್ಡನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ನನ್ನ ಹತ್ರ ಇರಲ್ಲ. ಹಾಗಾಗಿ ಡೈಲಿ ನೀವು ಎಷ್ಟು ದುಡ್ಡನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ನಿಮ್ಮ ಹತ್ರ ಇದೆ, ಅಷ್ಟೇ ದುಡ್ಡಿಂದಾನೆ, ಅಷ್ಟೇ ಕ್ವಾಂಟಿಟಿಯಿಂದಾನೆ ನೀವು ಟ್ರೇಡ್ ಮಾಡ್ಬೇಕಾಗತ್ತೆ, ಓಕೆ. ಓವರ್ ಎಕ್ಸ್ಪೆಕ್ಟೆಡ್ ಕ್ವಾಂಟಿಟಿ ಮೇಲೆ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ, ಓಕೆ. ಸೊ ಅನ್ಮ್ಯಾನೇಜಬಲ್ ಕ್ವಾಂಟಿಟಿ ಮೇಲೆ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಕ್ಯಾಪಿಟಲ್. ಹಾಗಾಗಿ ಅಂಡ್ ದೆನ್ ಇಂಟ್ರಾಡೇ ಟ್ರೇಡಿಂಗ್, ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡೋದು. ಇಲ್ಲಿ ನೋಡಿ 300 ರೂಪಾಯಿ ಇರೋದು 470 ರೂಪಾಯಿ ಆಗಿದೆ. 4500 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ 2500 ರೂಪಾಯಿ ರಿಟರ್ನ್ ಬರುತ್ತೆ ನಿಮಗೆ. ಅಂಡ್ ದೆನ್ ಆಕ್ಚುಲಿ ಇನ್ನೂ ಒಂದು ಟೈಪ್ ಆಫ್ ಟ್ರೇಡಿಂಗ್ ಬರುತ್ತೆ. ಯಾವ ರೀತಿ ಹೇಳ್ಬೋದು ಅಂದ್ರೆ ಝೀರೋ ಹೀರೋ ಟ್ರೇಡಿಂಗ್. ತುಂಬಾ ಕಡಿಮೆ ಪ್ರೀಮಿಯಂ ಇರೋದು ಸಡನ್ಲಿ ತುಂಬಾ ಜಾಸ್ತಿ ಹೋಗುತ್ತೆ. ಯಾವಾಗ ಅಂದ್ರೆ ಓನ್ಲಿ ಆನ್ ಎಕ್ಸ್ಪೈರೀಸ್, ನಾಟ್ ಆನ್ ಎವ್ರಿ ಎಕ್ಸ್ಪೈರಿ. ಪ್ರತಿ ಎಕ್ಸ್ಪೈರಿ ಸಿಗಲ್ಲ, ತಿಂಗಳಲ್ಲಿ 1 ಸತಿ ಅಥವಾ 2 ಸತಿ ಈ ಅಪಾರ್ಚುನಿಟಿಗಳು ನಿಮ್ಗೆ ಸಿಗಬಹುದು. 32 ರೂಪಾಯಿ ಇರೋದು 326 ರೂಪಾಯಿವರೆಗೂ ಹೋಗಿದೆ. ಎಷ್ಟೋಗಿದೆ? 32 ರೂಪಾಯಿ ಇರೋದು 326 ರೂಪಾಯಿ. 500 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 4500 ರೂಪಾಯಿ ನಿಮಗೆ ಪ್ರಾಫಿಟ್. ಸೊ ಬರೀ ತಿಂಗಳಲ್ಲಿ 2 ರಿಂದ 3 ಸತಿ ಅಷ್ಟೇ ಸಿಗ್ಬೋದು, ಅದಕ್ಕಿಂತ ಜಾಸ್ತಿ ನಿಮಗೆ ಸಿಗಲ್ಲ. ಸಮ್ ಟೈಮ್ಸ್ ಓನ್ಲಿ 1 ಟೈಮ್ ಕೂಡ ಸಿಗುತ್ತೆ, ಓಕೆ. ಸೊ ಇವುಗಳ ಸ್ಟ್ರಾಟಜಿ ಕೂಡ ನಿಮ್ಗೆ ಸಿಗುತ್ತೆ. ಇದನ್ನೇ ನಾನು ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡೆ, ಸೊ ಎಲ್ಲಿ ಎಕ್ಸಾಕ್ಟ್ಲಿ ಇದೇ ಲೆವೆಲ್ ಅಲ್ಲೇ ಬೈ ಮಾಡಬೇಕು, ಈಚ್ ಅಂಡ್ ಎವ್ರಿಥಿಂಗ್ ನಿಮಗೆ ಸ್ಟ್ರಾಟಜಿ ಸಿಗುತ್ತೆ. ನೋ ನೀಡ್ ಟು ವರಿ. ಅಂಡ್ ಲೈವ್ ಮಾರ್ಕೆಟ್ ಅಲ್ಲಿ ನಾನು ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತೀನಿ. ಆಕ್ಚುಲಿ ಲೈವ್ ಮಾರ್ಕೆಟ್ ಅಲ್ಲಿ ಲೈವ್ ಟ್ರೇಡಿಂಗ್ ಇರುತ್ತೆ, ಓಕೆ. ಸೊ ಇವಾಗ 7000 ಸ್ಟಾಕ್ಸ್ ಪ್ಲಸ್ 7 ಟ್ರೇಡೇಬಲ್ ಇಂಡೆಕ್ಸಸ್ ಇದಾವೆ, ಓಕೆ. ಆ ಇಂಡೆಕ್ಸಸ್ ಗಳನ್ನ, ಆ ಸ್ಟಾಕ್ ಅನ್ನ ಲಾಂಗ್ ಟರ್ಮ್ಗೆ ಪ್ಲಸ್ ಶಾರ್ಟ್ ಟರ್ಮ್ಗೆ ಯಾವ ರೀತಿ ಸೆಲೆಕ್ಟ್ ಮಾಡೋದು? ಲಾಂಗ್ ಟರ್ಮ್ ಅಂದ್ರೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಗೊತ್ತಿರಬೇಕು. ಶಾರ್ಟ್ ಟರ್ಮ್ ಅಥವಾ ಇಂಟ್ರಾ ಟ್ರೇಡಿಂಗ್, ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ,
ಓಕೆ, ಸೊ ಈ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು? ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಕಂಪನಿಯ ಬಗ್ಗೆ ಇನ್ ಅಂಡ್ ಔಟ್ ಗಳನ್ನ ಗೊತ್ತು ಮಾಡ್ಕೊಳ್ಳೋದು, ಆ ಕಂಪನಿಯ ಡೀಟೇಲ್ ಅನ್ನ ತಿಳ್ಕೊಳ್ಳೋದು. ಯಾವ ರೀತಿ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಮೇಜರ್ ಪಾಯಿಂಟ್ ಏನಾಗುತ್ತೆ? ಓಕೆ, ಇಟ್ಸ್ ಅ ಪ್ರಾಫಿಟ್. ಮೊದಲು ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆಯಾ ಅದನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಎಸ್, ಕಂಪನಿ ಪ್ರಾಫಿಟ್ ಮಾಡ್ತಾ ಇದ್ರೆ ಸೊ ಫಸ್ಟ್ ಟಿಕ್ ಮಾರ್ಕ್, ಡನ್. ಓಕೆ, ಅದಾದ ನಂತರ ಆ ಕಂಪನಿಯನ್ನ ಮ್ಯಾನೇಜ್ ಮಾಡ್ತಿರೋರು ಯಾರು, ಅವ್ರ ಹತ್ರ ಆ ಕಂಪನಿಯ ಓನರ್ಶಿಪ್ ಎಷ್ಟಿದೆ, ಎಷ್ಟು ಜಾಸ್ತಿ ಓನರ್ಶಿಪ್ ಇರುತ್ತೋ ಅಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ರಮೋಟರ್ ಹೋಲ್ಡಿಂಗ್ ಅದು ಜಾಸ್ತಿ ಇರಬೇಕು. ಕಂಪನಿ ಸೇಲ್ಸ್ ಆಗ್ತಾ ಇದೆಯಾ, ಓಕೆ, ಕಂಪನಿ ಎವ್ರಿ ಇಯರ್ ಸೇಲ್ಸ್ ಆದ್ರೆ ಮಾತ್ರ ಪ್ರಾಫಿಟ್ ಬರೋದಲ್ವಾ, ಬಟ್ ಸೇಲ್ಸ್ ಕೂಡ ಜಾಸ್ತಿ ಆಗ್ತಾ ಇರಬೇಕು. ಥರ್ಡ್ ಪಾಯಿಂಟ್, ಕೆಲವೊಂದಿಷ್ಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ಸ್ ಇರುತ್ತೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಈಕ್ವಿಟಿ, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ಸ್ಟಾಕ್ ಪಿ ರೇಷಿಯೋ, ಡೆಟ್ ಟು ಈಕ್ವಿಟಿ ರೇಷಿಯೋ, ಈ ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ನೀವು ನೋಡಿ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇದು ಕ್ವಾಂಟಿಟಿ ವೈಸ್ ನಂಬರ್ಸ್ ಬರುತ್ತೆ ನಿಮಗೆ, ಪ್ರಾಫಿಟ್ ಟು ರೇಷಿಯೋಸ್ ಅಂತ. ಕ್ವಾಲಿಟಿ ವೈಸ್ ನೋಡೋದಾದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಹೆಂಗಿದೆ, ಬಿಸ್ನೆಸ್ ಮಾಡೆಲ್ ಯಾವ್ದಿದೆ, ಅಂದ್ರೆ ಎಕ್ಸಾಕ್ಟ್ಲಿ ಯಾವ ಬಿಸ್ನೆಸ್ ಮಾಡ್ತಾ ಇದೆ, ಏನಾದ್ರೂ ಪೆಂಡಿಂಗ್ ಲೀಗಲ್ ಕೇಸಸ್ ರನ್ ಆಗ್ತಾ ಇದಾವ, ನೆಗೆಟಿವ್ ನ್ಯೂಸ್ ರನ್ ಆಗ್ತಾ ಇದೆಯಾ ಮಾರ್ಕೆಟ್ ಅಲ್ಲಿ, ಅದು ಕಾರ್ಪೊರೇಟ್ ಗವರ್ನೆನ್ಸ್ ಹೆಂಗಿದೆ, ಕಾಂಪಿಟೇಟಿವ್ ಅಡ್ವಾಂಟೇಜ್, ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ಇವ್ರ ಹತ್ರ ಅಡಿಷನಲ್ ಅಡ್ವಾಂಟೇಜ್ ಏನಿದೆ, ಓಕೆ, ಫ್ರಮ್ ವಿಚ್ ಕೆಪಾಸಿಟಿ ದಿಸ್ ಕಂಪನಿ ಕ್ಯಾನ್ ಗ್ರೋ ಅಂತ ನಾವು ಹೇಳ್ಬಹುದು. ಓಕೆ, ಆ ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ನೀವು ನೋಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಓಕೆ, ಸೊ ಐ ಹೋಪ್ ಇದೆಲ್ರಿಗೂ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಎಲ್ರಿಗೂ ಸೇಮ್ ಎಂಥೂಸಿಯಾಸಮ್ ಮೇಂಟೈನ್ ಆಗ್ತಾ ಇದೆಯಾ? ಸ್ಟಿಲ್ ಎಕ್ಸೈಟ್ಮೆಂಟ್ ಇದೆ ಅಲ್ವಾ? ಪ್ಲೀಸ್ ಹೇಳಿ, ಹೇಗೆ ರನ್ ಆಗ್ತಾ ಇದೆ? ರೈಟ್, ಟೆಕ್ಸ್ಟ್ ಮಾಡ್ತಾ ಇರಿ, ಡೌಟ್ ಗಳನ್ನ ಕೇಳ್ತಾ ಇರಿ. ಓಕೆ, ಜೆನ್ಯೂನ್ ಆಗಿ ಹೇಳಿ, ನಡೆಯುತ್ತೆ. ಫಂಡಮೆಂಟಲ್ಸ್ ಯಾವ್ದಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಬರೀ ಬೇಸಿಕ್ಸ್ ಹೇಳ್ತಾ ಕೂತ್ರೆ 1 hour 2 hour ಹೇಳ್ಬೋದು, ಬರೀ ಅಡ್ವಾನ್ಸ್ ಕೊಡ್ತಾ ಇದ್ರೆ 1 month 2 month ವರೆಗೂ ನಾನು ಹೇಳ್ಬೋದು. ಬಟ್ ವಿ ಹ್ಯಾವ್ ಟು ಟಚ್ ಎವ್ರಿಥಿಂಗ್. ಓಕೆ, ಡನ್. ಇವಾಗ ಟ್ರೇಡಿಂಗ್ ಮಾಡ್ಬೇಕಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು? ಫ್ಯೂಚರ್ ಪ್ರೈಸ್ ಅನ್ನ ಪ್ರಿಡಿಕ್ಟ್ ಮಾಡೋದು. ಯಾವ ರೀತಿ? ಗೋಲ್ಡ್ ಪ್ರೈಸ್ 5 ವರ್ಷದಿಂದ 70 ರಿಂದ 75,000 ಇತ್ತು, ಇವಾಗ 30 ರಿಂದ 35,000 ಸಮಥಿಂಗ್ ಇರ್ಬೋದು. 5 ವರ್ಷದಿಂದ 35,000 ಇತ್ತು, ಇವಾಗ 70 ರಿಂದ 75,000. ಇನ್ 5 ವರ್ಷ ಆದ್ಮೇಲೆ ಅದು ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಹೇಳಿ? ವಿಲ್ ಇಟ್ ಗೋ ಅಪ್ ಆರ್ ಡೌನ್? ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ? ಮೇಲ್ಗಡೆನೆ ಹೋಗುತ್ತೆ. ನೀವೇನ್ ಮಾಡಿದ್ರಿ, ಓವರ್ ಆಲ್ ಪ್ರೈಸ್ ಮೂವ್ಮೆಂಟ್ ಅನ್ನ ನೋಡಿ ಆ ಫ್ಯೂಚರ್ ಪ್ರೈಸ್ ಅನ್ನ ಪ್ರಿಡಿಕ್ಟ್ ಮಾಡಿದ್ರಿ. ಇಲ್ಲಿ ಏನ್ ಮಾಡಿದ್ರಿ? ಫ್ಯೂಚರ್ ಪ್ರೈಸ್ ಅನ್ನ ಪ್ರಿಡಿಕ್ಟ್ ಮಾಡಿದ್ರಿ. ಎಸ್, ದಿಸ್ ಇಸ್ ದಿ ಟೆಕ್ನಿಕಲ್ ಅನಾಲಿಸಿಸ್. ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಇಂಡಿಕೇಟರ್ ಗಳನ್ನ ಯೂಸ್ ಮಾಡ್ತಾರೆ. ಸೂಪರ್ ಟ್ರೆಂಡ್ ಆಗ್ಬೋದು, ಬಾಲಿಂಜರ್ ಬ್ಯಾಂಡ್ ಆಗ್ಬೋದು. ಓಕೆ, ಸೊ ನಾನು ಒನ್ ಟೈಮ್ ಯೂಸ್ ಮಾಡ್ತಿದ್ದೆ ಆಕ್ಚುಲಿ. ಓಕೆ, ಸೊ ಅಂಡ್ ದೆನ್ ಸೂಪರ್ ಟ್ರೆಂಡ್, ಬಾಲಿಂಜರ್ ಬ್ಯಾಂಡ್, ಮೂವಿಂಗ್ ಎವರೇಜ್, ವಿ ವ್ಯಾಪ್, ಸಮಥಿಂಗ್ ಎಷ್ಟು RSI, ಈ ಕೆಲವೊಂದಿಷ್ಟು ಇಂಡಿಕೇಟರ್ ಗಳನ್ನ ಯೂಸ್ ಮಾಡ್ತಾರೆ. ಬಟ್ ದೀಸ್ ಆರ್ ಬ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ದೀಸ್ ಆರ್ ಯೂಸ್ಲೆಸ್ ಅಂತಾನು ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಕಾನ್ಸಂಟ್ರೇಟ್ ಆನ್ ಓನ್ಲಿ ಒನ್ ಥಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸೊ ಫ್ರಮ್ ಎವ್ರಿವೇರ್ ಯು ಕ್ಯಾನ್ ಅರ್ನ್ ಮನಿ. ಬಟ್ ಜಾಸ್ತಿ ಅಕ್ಯೂರಸಿ, ಓಕೆ, ಒಂದು ಶಾರ್ಪ್ ಎಡ್ಜ್, ಎಕ್ಸ್ಟ್ರಾ ಎಡ್ಜ್ ಎಲ್ಲಿ ಸಿಗೋದು ಅಂದ್ರೆ ಪ್ಲೇನ್ ಚಾರ್ಟ್ ಅಲ್ಲಿ, ಪ್ರೈಸ್ ಅನಾಲಿಸಿಸ್ ಅಲ್ಲಿ, ಮತ್ತೆ ನಿಮ್ಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಸಿಗುತ್ತೆ. ಓಕೆ, ಮಾರ್ಕೆಟ್ ಅಲ್ಲಿ ಮೇಜರ್ ಆಗಿ ಇಬ್ರು ಪಾರ್ಟಿಸಿಪೆಂಟ್ಸ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡೋರು. ಒಂದು ರಿಟೇಲರ್ಸ್, ನಾವು ಜನರಲ್ ಪಬ್ಲಿಕ್ ಆಗ್ತೀವಿ, ಅಂಡ್ ಇನ್ನೊಂದು ಇನ್ಸ್ಟಿಟ್ಯೂಷನ್ಸ್, ಅ ಬಿಗ್ ಮನಿ. ಓಕೆ, 500 ಕೋಟಿ, 1000 ಕೋಟಿ, 5,000 ಕೋಟಿ, 10,000 ಕೋಟಿ ಇಟ್ಕೊಂಡು ಯಾರು ಟ್ರೇಡ್ ಮಾಡ್ತಾರಲ್ವಾ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್, FIIs, DIIs, ಓಕೆ, ಫಂಡ್ ಮ್ಯಾನೇಜ್ಮೆಂಟ್ ಕಂಪನೀಸ್, ಮ್ಯೂಚುವಲ್ ಫಂಡ್ಸ್, ಈ ರೀತಿ ಕಂಪನಿಗಳು 5,000 ಕೋಟಿ, 10,000 ಕೋಟಿ, 1,000 ಕೋಟಿ ಆರ್ಡರ್ ಗಳನ್ನ ಪ್ಲೇಸ್ ಮಾಡ್ತಿರ್ತಾರೆ. ಸೊ ಅವುಗಳಿಗೆ ನಾವು ಸ್ಮಾರ್ಟ್ ಮನಿ ಅಂತ ಹೇಳ್ತೀವಿ. ಆ ಸ್ಮಾರ್ಟ್ ಮನೀಸ್ ಎಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅದು ಗೊತ್ತಾದ್ರೆ ನಮ್ಗೆ ಈಸಿಲಿ ಅಲ್ವಾ? ಯಾಕಂದ್ರೆ ಲಕ್ಷ ಇಟ್ಕೊಂಡು ನಾವು ಟ್ರೇಡ್ ಮಾಡ್ತಾ ಇದೀವಿ, ಸೊ 5,000 rupees ಕಳ್ಕೊಳ್ಳೋಕೆ ನಮ್ಗೆ ಲೈಕ್ ಇಲ್ಲ ಅಂದ್ರೆ, ಸೊ 1,000 ಕೋಟಿ ಇಟ್ಕೊಂಡು ಟ್ರೇಡ್ ಮಾಡೋರು ಸೊ ಅವ್ರು 100 ಕೋಟಿ ಕಳ್ಕೊಳ್ಳೋಕೆ ರೆಡಿ ಇರ್ತಾರಾ? ನೋ, ರೆಡಿ ಇರಲ್ಲ. ಹಾಗಾಗಿ ದೇ ಹ್ಯಾವ್ ಪುಟ್ ಅ ಹ್ಯೂಜ್ ಮನಿ. ಸೊ ಆ ಹ್ಯೂಜ್ ಮನಿ ಎಲ್ಲಿ ಪ್ಲೇಸ್ ಆಗುತ್ತೆ ಅದು ನಮಗೆ ಗೊತ್ತಾಗಬೇಕು. ಸೊ ಒಂದು ಓವರ್ ಆಲ್ ಪ್ರಿಡಿಕ್ಷನ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಇದೊಂದು ಐಡಿಯಾ ನಮಗೆ ಸಿಗುತ್ತೆ. ಅದ್ರ ಬಗ್ಗೆ ಒಂದು ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ ಅಂತ ಇದೆ, ಅದನ್ನ ನಾನು ನಿಮ್ಗೆ ಹೇಳಿ ಕೊಡ್ತೀನಿ. ಸೊ ಆಸ್ ಆಫ್ ನೌ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲಿ ಮಾಡ್ಬೇಕಂತಾನೆ ಗೊತ್ತಿರಲ್ಲ ಕೆಲವೊಂದಿಷ್ಟು ಜನಕ್ಕೆ. ಟ್ರೇಡಿಂಗ್ ವ್ಯೂ ಅನ್ನೋ ವೆಬ್ಸೈಟ್ ಅಲ್ಲಿ ಗೊತ್ತಿದೆ. ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅದು ನಿಮ್ಗೆ ಗೊತ್ತಿರಬಹುದು, ಬಟ್ ಯಾರಿಗಿದು ಗೊತ್ತಿದ್ದಿದ್ದಿಲ್ಲ ಪ್ಲೀಸ್ ಒಂದ್ಸತಿ ಕನ್ಫರ್ಮ್ ಮಾಡಿ. ಯಾರಿಗಿದು ಗೊತ್ತು ಎಸ್ ಅಂತ ರಿಪ್ಲೈ ಮಾಡಿ, ಯಾರಿಗಿದು ಗೊತ್ತಿದ್ದಿದ್ದಿಲ್ಲ ನೋ ಅಂತ ರಿಪ್ಲೈ ಮಾಡಿ. ಟ್ರೇಡಿಂಗ್ ವ್ಯೂ ಬಗ್ಗೆ, ಟ್ರೇಡಿಂಗ್ ವ್ಯೂ ಅಲ್ಲಿ ನಾವು ಚಾರ್ಟ್ ಅನ್ನ ನೋಡಬಹುದು, ಚಾರ್ಟ್ ಟ್ರೇಡಿಂಗ್ ಮಾಡಬಹುದು. ಎಸ್, ನೋ, 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 ಮೆಜಾರಿಟಿ ಆಫ್ ದ ಆನ್ಸರ್ಸ್ ನೋ ಬರ್ತಾ ಇದೆ. ಮೀನ್ಸ್ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಟ್ರೇಡಿಂಗ್ ವ್ಯೂ ಬಗ್ಗೆ. ಓಕೆ, ತುಂಬಾ ಕಡಿಮೆ ಜನಕ್ಕೆ ಗೊತ್ತು ಇಲ್ಲಿ. ಸೊ ಟ್ರೇಡಿಂಗ್ ವ್ಯೂ ಅನ್ನೋ ಆಪ್ ಬರುತ್ತೆ, ಅಪ್ಲಿಕೇಶನ್, ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಥವಾ ವೆಬ್ಸೈಟ್ ಇರುತ್ತೆ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ. ಇಲ್ಲಿ ನೋಡಿ,
ಇವತ್ತಿನ ಪ್ರೈಸ್ ಓಕೆ, ನ್ಯಾಷನಲ್ ಅಲ್ಯೂಮಿನಿಯಂ ಸ್ಟಾಕ್ ಇನ್ ಪ್ರೈಸ್ ಏನಾಗಿದೆ, ಮಾರ್ನಿಂಗು 186 ರೂಪಾಯಿಗೆ ಓಪನ್ ಆಗಿದೆ, ಅಲ್ಲಿಂದ 3.5 ರೂಪಾಯಿ ಕೆಳಗಡೆ ಬಿದ್ದಿದೆ, ಮತ್ತೆ ಅಲ್ಲಿಂದ ಮತ್ತೆ ಒಂದು 3 ರೂಪಾಯಿ ಮೇಲ್ಗಡೆ ಹೋಗಿದೆ, ಅಂಡ್ ಫೈನಲಿ ಒಂದು 2.5 ರೂಪಾಯಿ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಈ ಪ್ರೈಸ್ ಮೂಮೆಂಟಮ್ ನಮಗೆ ಗೊತ್ತಾಗತ್ತೆ. ಬ್ಯಾಂಕ್ ನಿಫ್ಟಿ ಅನ್ನೋ ಇಂಡೆಕ್ಸ್ ಏನಾಗಿದೆ ಇವತ್ತು, ಇಲ್ಲಿ ನೋಡಿ, ಇಲ್ಲಿ ಓಪನ್ ಆಗಿದೆ 51,200 ಓಪನ್ ಆಗಿದೆ, ಒಂದು 100 ಪಾಯಿಂಟ್ ಮೇಲ್ಗಡೆ ಹೋಗಿದೆ, ಒಂದು 80 ಪಾಯಿಂಟ್ ಕೆಳಗಡೆ ಬಂದಿದೆ, ಅಂದ್ರೆ 100 ಪಾಯಿಂಟ್ ಕೆಳಗಡೆ 80 ಪಾಯಿಂಟ್ ಮೇಲ್ಗಡೆ ಹೋಗಿ ಫೈನಲಿ ಒಂದು 160 ಪಾಯಿಂಟ್ ಕೆಳಗಡೆ ಬಿದ್ದು ಕ್ಲೋಸ್ ಆಗಿದೆ. ಓಕೆ, ಸೊ ಈ ರೀತಿ ಪ್ರೈಸ್ ಅನಾಲಿಸಿಸ್ ಅನ್ನ ಮಾಡಬಹುದು. ಬಟ್ ರೆಡ್ ಗ್ರೀನ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಏನಂತ ಹೇಳ್ತೀವಿ, ಕ್ಯಾಂಡಲ್ ಸ್ಟಿಕ್ಸ್ ಅಂತ ಹೇಳ್ತೀವಿ. ಸುಮಾರು ಟೈಪ್ಸ್ ಇದೆ ಕ್ಯಾಂಡಲ್ ಸ್ಟಿಕ್ಸ್ ಗಳಲ್ಲಿ. ಸೊ ಇದ್ರ ಬಾಡಿ ವಿಕ್ ಅನಲೈಸ್ ಮಾಡಿ ಒಂದು 103 ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ ಅನ್ನ ಕಂಡುಹಿಡಿದಿದ್ದಾರೆ. ಇದಕ್ಕೆ ನಾವು ಬಾಡಿ ಅಂತ ಹೇಳ್ತೀವಿ, ಅಂಡ್ ಇಲ್ಲೇನಿದೆ ಇದಕ್ಕೆ ವಿಕ್ ಅಂತ ಹೇಳ್ತೀವಿ. ರೆಡ್ ಇನ ಬಾಡಿ ಇದು, ಅಂಡ್ ಗ್ರೀನ್ ಕಲರ್ ಕ್ಯಾಂಡಲ್ ಇನ ಬಾಡಿ ಇದು. ವಿಕ್ ಎಲ್ಲ ಸೇಮ್ ಇರುತ್ತೆ, ಹೈ ಮತ್ತೆ ಲೋ ಪ್ರೈಸ್ ಅಂತ ಇರುತ್ತೆ. ಸೊ ರೆಡ್ ಅಂದ್ರೆ ಪ್ರೈಸ್ ಕೆಳಗಡೆ ಬಿದ್ದಿರುತ್ತೆ, ಗ್ರೀನ್ ಅಂದ್ರೆ ಪ್ರೈಸ್ ಮೇಲ್ಗಡೆ ಹೋಗಿರುತ್ತೆ ಅಂತ ಅರ್ಥ. ಅವುಗಳನ್ನ ನೋಡಿ ನಾವು ಅಬ್ಸರ್ವ್ ಮಾಡಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬಹುದು ಅಥವಾ ಟ್ರೇಡಿಂಗ್ ಮಾಡ್ತೀವಿ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮ್ ಟ್ರೇಡಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇದೀರ ಅಂದ್ರೆ ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಓಕೆ, 103 ಟೈಪ್ಸ್ ಇದಾವೆ, ಬಟ್ ಒಂದು 8 ಟೈಪ್ಸ್ ಗಳನ್ನ ಹೇಳ್ತೀನಿ. ಸೊ ಅವುಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಯಾವುದು, ಬುಲ್ಲಿಶ್ ಎನ್ಗಲ್ಫಿಂಗ್, ಬೇರಿಶ್ ಎನ್ಗಲ್ಫಿಂಗ್, ಬುಲ್ಲಿಶ್ ಮಾರುಬೋಜೋ, ಬೇರಿಶ್ ಮಾರುಬೋಜೋ, ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಸ್ಟ್ರಾಂಗ್ ಬುಲ್ಲಿಶ್, ಸ್ಟ್ರಾಂಗ್ ಬೇರಿಶ್. ಓಕೆ, ಸೊ ಐದರ್ ಬೈಯರ್ ಸ್ಟ್ರಾಂಗ್ ಇರೋ ಕ್ಯಾಂಡಲ್ ಸ್ಟಿಕ್ಸ್ ಗಳು ಅಥವಾ ಸೆಲ್ಲರ್ ಸ್ಟ್ರಾಂಗ್ ಇರೋ ಕ್ಯಾಂಡಲ್ ಸ್ಟಿಕ್ಸ್ ಗಳು. ಸೊ ಇವುಗಳನ್ನ ನೋಡ್ಕೊಂಡು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಇದಾದ ನಂತರ ಚಾರ್ಟ್ ಪ್ಯಾಟರ್ನ್ಸ್ ಅಂತ ಬರುತ್ತೆ. ಸೊ ಈ ಚಾರ್ಟ್ ಪ್ಯಾಟರ್ನ್ಸ್ ಅಂದ್ರೆ ಏನು, ಮಾರ್ಕೆಟ್ ಯಾವ ರೀತಿ ಮೂವ್ ಆಗ್ತಾ ಇದೆ. ಇಲ್ಲಿ ನೋಡಿ, ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಂದು ಪ್ಯಾಟರ್ನ್ ಕಾಣ್ತಾ ಇದೆ ನನಗೆ, ಅಥವಾ ನಿನ್ನೆ ಮಾರ್ಕೆಟ್ ಅಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ನೋಡಿ. ಓಕೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ, ನೋ ಸರ್, 103 ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಇಲ್ಲ, 6 ಇಂದ 8 ಕ್ಯಾಂಡಲ್ ಸ್ಟಿಕ್ ಮಾತ್ರ ಯೂಸ್ ಮಾಡಿ. ನೋ ನೀಡ್ ಟು ಲುಕ್ ಫಾರ್ 103 ಕ್ಯಾಂಡಲ್ ಸ್ಟಿಕ್ಸ್. ಓಕೆ, ನೋಡಕ್ ಹೋಗ್ಬೇಡಿ, ಎಲ್ಲ ಕನ್ಫ್ಯೂಸ್ ಆಗ್ತೀರಾ. ಸೊ ಎಷ್ಟು ಕಡಿಮೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅಷ್ಟು ಜಲ್ದಿ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ. ಓಕೆ, ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಮೇಲ್ಗಡೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ. ಇದಕ್ಕೆ ನಾವು ಯಾವ ಪ್ಯಾಟರ್ನ್ ಅಂತ ಹೇಳ್ತೀವಿ, ಯಾರಿಗಾದ್ರೂ ಗೊತ್ತಿದೆಯಾ? ವಿಚ್ ಪ್ಯಾಟರ್ನ್ ಇಟ್ ಈಸ್? ಎಂ ಪ್ಯಾಟರ್ನ್ ಅಥವಾ ಡಬಲ್ ಟಾಪ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಎಂ ಪ್ಯಾಟರ್ನ್ ಅಂತ ಹೇಳ್ತೀವಿ ಅಥವಾ ಡಬಲ್ ಟಾಪ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ಈ ಪ್ಯಾಟರ್ನ್ ಯಾವಾಗ ಒಂದು ಶಾರ್ಪ್ ಅಪ್ ಟ್ರೆಂಡ್ ಆದಾಗ ಫಾರ್ಮ್ ಆದ್ರೆ, ಎಲ್ಲೆಲ್ಲೋ ಫಾರ್ಮ್ ಆಗಬಾರ್ದು ಇದು. ಓಕೆ, ಶಾರ್ಪ್ ಅಪ್ ಟ್ರೆಂಡ್ ಆಗಿರ್ಬೇಕು, ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಮೇಲ್ಗಡೆ ಹೋಗಿರ್ಬೇಕು, ಅವಾಗ ಫಾರ್ಮ್ ಆದ್ರೆ ಸೊ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಸೊ ಮಲ್ಟಿಪಲ್ ಗ್ರೂಪ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಗೆ ನಾವು ಚಾರ್ಟ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ಒಂದು 12 ಚಾರ್ಟ್ ಪ್ಯಾಟರ್ನ್ ಗಳಿದಾವೆ. ಸೊ ಅಟ್ ಲೀಸ್ಟ್ ಒಂದು 7 ರಿಂದ 8 ಚಾರ್ಟ್ ಪ್ಯಾಟರ್ನ್ ಗಳ ಬಗ್ಗೆ ನೀವು ಕಲಿಬೇಕಾಗುತ್ತೆ. ಯಾವ್ದು ನೋಡಿ, ಎಲ್ಲಾ ಚಾರ್ಟ್ ಪ್ಯಾಟರ್ನ್ ಗಳ ಬಗ್ಗೆನೂ ಹೇಳ್ತೀನಿ ನೋಡಿ. ಎಂ ಪ್ಯಾಟರ್ನ್, ಡಬ್ಲ್ಯೂ ಪ್ಯಾಟರ್ನ್, ಹೆಡ್ ಅಂಡ್ ಶೋಲ್ಡರ್, ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್, ಬುಲ್ ಫ್ಲಾಗ್, ಬಿಯರ್ ಫ್ಲಾಗ್, ಕಪ್ ಅಂಡ್ ಹ್ಯಾಂಡಲ್, ಇನ್ವರ್ಸ್ ಕಪ್ ಅಂಡ್ ಹ್ಯಾಂಡಲ್, ಮತ್ತೆ ಟ್ರಯಾಂಗಲ್ ಬರುತ್ತೆ, ಸಿಮೆಟ್ರಿಕಲ್ ಟ್ರಯಾಂಗಲ್, ಅಸೆಂಡಿಂಗ್ ಟ್ರಯಾಂಗಲ್, ಡಿಸೆಂಡಿಂಗ್ ಟ್ರಯಾಂಗಲ್, ರೈಸಿಂಗ್ ವಿಡ್ಜ್. ಈ ಕೆಲವೊಂದಿಷ್ಟು ಚಾರ್ಟ್ ಪ್ಯಾಟರ್ನ್ ಗಳ ಬಗ್ಗೆ ನೀವು ಕಲಿಬೇಕಾಗತ್ತೆ. ಅಂದಾಗ ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಒಂದು ಶಾರ್ಪ್ನೆಸ್, ಎಡಿಷನಲ್ ಎಡ್ಜ್ ಆಡ್ ಆಗುತ್ತೆ. ಓಕೆ, ಎಡಿಷನಲ್ ಎಡ್ಜ್ ಆಡ್ ಆಗುತ್ತೆ. ಹಾಗಾಗಿ ಓಕೆ, ಸೊ ರಿಪೀಟ್ 8 ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್. ಸರ್ ರೆಕಾರ್ಡಿಂಗ್ ನಡೀತಾ ಇದೆ, ನೋ ನೀಡ್ ಟು ವರಿ, ಚಾನಲ್ ಹಾಕ್ತೀನಿ, ಅಗೇನ್ ರಿವಾಚ್ ಮಾಡಿ ಒಂದ್ಸತಿ. ಸರ್ ಟೈಮ್ ಫ್ರೇಮ್ ಡಿಪೆಂಡ್ ಆಗುತ್ತೆ, ವಿಚ್ ಟೈಪ್ ಆಫ್ ಟ್ರೇಡಿಂಗ್ ನೀವು ಇಂಟ್ರಾಡೇ, ಸ್ಕ್ಯಾಲ್ಪಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್, ಸ್ವಿಂಗ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೈಯರ್ ಟೈಮ್ ಫ್ರೇಮ್ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಇವಾಗ ಟ್ರೆಂಡ್ ಗಳ ಬಗ್ಗೆ ನೋಡೋಣ. ಸೊ ಸಿಂಪ್ಲಿ ಎಲ್ಲರೂ ಹೇಳ್ತಾರೆ ಮಾರ್ಕೆಟ್ ಮೇಲಿಂದ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ನಾವು ಅಪ್ ಟ್ರೆಂಡ್ ಅಂತ ಹೇಳ್ತೀವಿ, ಕೆಳಗಡೆಯಿಂದ ಕೆಳಗಡೆ ಬೀಳ್ತಾ ಇದೆ ಅಂದ್ರೆ ಅದಕ್ಕೆ ನಾವು ಡೌನ್ ಟ್ರೆಂಡ್ ಅಂತ ಹೇಳ್ತೀವಿ, ಒಂದೇ ರೇಂಜ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ ನಾವು ಸೈಡ್ ವೇಸ್ ಅಂತ ಹೇಳ್ತೀವಿ. ಎಸ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಬಟ್ ಅಪ್ ಟ್ರೆಂಡ್ ಡೆಫಿನೆಟ್ಲಿ ಯಾವಾಗ ನಾವು ಕನ್ಸಿಡರ್ ಮಾಡಬಹುದು. ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಒಂದೇ ರೇಂಜ್ ಅಲ್ಲಿ ಇದೆ ಅಂತ ತಿಳ್ಕೊಡಿ ಇವಾಗ. ಓಕೆ, ಮಾರ್ಕೆಟ್ ಈಸ್ ಇನ್ ರೇಂಜ್, ಈ ರೀತಿ. ಇದಕ್ಕೆ ನಾವೇನಂತ ಹೇಳ್ತೀವಿ, ರೇಂಜ್ ಬಾಂಡ್ ಮಾರ್ಕೆಟ್ ಅಥವಾ ಸೈಡ್ ವೇಸ್ ಮಾರ್ಕೆಟ್ ಅಂತ ಹೇಳ್ತೀವಿ. ಇಲ್ಲಿ ಮೇಲ್ಗಡೆ ಕಾರ್ನರ್ಸ್ ಟರ್ನಿಂಗ್ ಪಾಯಿಂಟ್ಸ್ ಏನಿದಾವಲ್ವಾ, ಇವುಗಳಿಗೆ ಅಪ್ಪರ್ ಸ್ವಿಂಗ್ ಅಥವಾ ಲೋವರ್ ಸ್ವಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ಅಪ್ಪರ್ ಸ್ವಿಂಗ್, ಇದಕ್ಕೆ ಲೋವರ್ ಸ್ವಿಂಗ್, ಅಪ್ಪರ್ ಸ್ವಿಂಗ್, ಲೋವರ್ ಸ್ವಿಂಗ್, ಅಪ್ಪರ್ ಸ್ವಿಂಗ್, ಲೋವರ್ ಸ್ವಿಂಗ್. ಓಕೆ, ಸೊ ಯಾವಾಗ ಮಾರ್ಕೆಟ್ ತನ್ನ 2 ರೀಸೆಂಟ್ ಅಪ್ಪರ್ ಸ್ವಿಂಗ್ ಅನ್ನ ಬ್ರೇಕ್ ಆಗತ್ತಲ್ವಾ, ಯಾವಾಗ ಮಾರ್ಕೆಟ್ ತನ್ನ 2 ರೀಸೆಂಟ್ ಅಪ್ಪರ್ ಸ್ವಿಂಗ್ ಬ್ರೇಕ್ ಆಗುತ್ತೆ ಅವಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇದು ಒಂದು ಅಪ್ಪರ್ ಸ್ವಿಂಗ್,
ಮಾರ್ಕೆಟ್ ಇದನ್ನ ಬ್ರೇಕ್ ಆಯ್ತು. ಓಕೆ, ಸೊ ನಮಗೆ ಗೊತ್ತಾಯ್ತು ಒಂದು ಅಪ್ಪರ್ ಸ್ವಿಂಗ್ ಬ್ರೇಕ್ ಆಗಿದೆ. ಬಟ್ ನಮಗೆ ಇನ್ನೊಂದು ಅಪ್ಪರ್ ಸ್ವಿಂಗ್ ಬ್ರೇಕ್ ಆಗಬೇಕು. ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಇನ್ನೊಂದು ಅಪ್ಪರ್ ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡ್ತು. ಯಾವಾಗ ಈ ಅಪ್ಪರ್ ಸ್ವಿಂಗ್ ಬ್ರೇಕ್ ಆಗತ್ತಲ್ವಾ, ಆವಾಗ ನಾವು ಕನ್ಸಿಡರ್ ಮಾಡಬಹುದು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಇವಾಗ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ಹುಡುಕಬಹುದು. ಓಕೆ, ಏನ್ ಮಾಡಬಹುದು? ಬೈಯಿಂಗ್ ಅಪಾರ್ಚುನಿಟಿಯನ್ನ ಹುಡುಕಬಹುದು. ಓಕೆ, ಸೊ ಇಲ್ಲಿ ನಾನು ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ನೋಡಿ, ರೀಸೆಂಟ್ ಲೋವರ್ ಸ್ವಿಂಗ್ ಆಗಲಿ, ರೀಸೆಂಟ್ ಅಪ್ಪರ್ ಸ್ವಿಂಗ್, ಅಪ್ ಟ್ರೆಂಡ್ ಬಗ್ಗೆ ಹೇಳಿದಿನಲ್ವಾ, ಅಪ್ಪರ್ ಸ್ವಿಂಗ್ ಬಗ್ಗೆನೇ ನೋಡೋಣ. ಡನ್. ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು. ರೆಡ್ ಅಲ್ಲಿ ಕೆಳಗಡೆ ಬಂದಿದೆ, ಮತ್ತೆ ಮೇಲ್ಗಡೆ ಹೋಗಿದೆ. ಒಂದು ಅಪ್ಪರ್ ಸ್ವಿಂಗ್ ನ ಬ್ರೇಕ್ ಆಗಿದೆ, ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ. ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಎರಡು ಅಪ್ಪರ್ ಸ್ವಿಂಗ್. ಇಂಟ್ರಾಡೇದಲ್ಲಿ ನೀವು ಬೈಯಿಂಗ್ ಅಪಾರ್ಚುನಿಟಿ ನೋಡಿ ಏನಾಗಿದೆ, ಅಟ್ ದ ಎಂಡ್ ಆಫ್ ದ ಡೇ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಜಸ್ಟ್ ಒಂದು ಅಪಾರ್ಚುನಿಟಿ ಸಿಗ್ತಾ ಸಾಕು ನಮ್ಗೆ. ಓಕೆ, ಇದೇ ರೀತಿ ಇದರ ಉಲ್ಟಾ ಲೋವರ್ ಸ್ವಿಂಗ್, ಓಕೆ, ಸೈಡ್ ವೇಸ್ ಇದೆ, ಒಂದು ಲೋವರ್ ಸ್ವಿಂಗ್ ಅನ್ನ ಬ್ರೇಕ್ ಆಯ್ತಾ, ಡನ್. ಬರೀ ಒಂದೇ ಒಂದು ಬ್ರೇಕ್ ಆಗಿದೆ. ಅಡಿಷನಲಿ ಎರಡನೇದು ಬ್ರೇಕ್ ಆಗ್ಬೇಕು, ಮೇಲ್ಗಡೆ ಹೋಗಿ ಕೆಳಗಡೆ ಬಂತು. ಸೊ ಎರಡನೇ ಲೋವರ್ ಸ್ವಿಂಗ್ ಕೂಡ ಬ್ರೇಕ್ ಆದ್ರೆ, ಓಕೆ, ಎರಡನೇ ಲೋವರ್ ಸ್ವಿಂಗ್ ಕೂಡ ಬ್ರೇಕ್ ಆದ್ರೆ, ಸೊ ಇದು ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಯಾವ್ದ್ರಲ್ಲಿ ನೋಡೋಣ? ಗೋಲ್ಡ್ ಅಲ್ಲಿ ನೋಡೋಣ. ಓಕೆ, ಸೊ ಒಂದು ಗೋಲ್ಡ್ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಏನಾಗಿದೆ ನೋಡಿ, ಕ್ಲಿಯರ್. ಇಷ್ಟು ಕ್ಲಾರಿಫಿಕೇಶನ್. ಆಕ್ಚುಲಿ ಫಾರೆಕ್ಸ್ ಅಲ್ಲಿ ಬೆನಿಫಿಟ್ ಏನಂದ್ರೆ, ಟ್ರೆಂಡ್ ಫಾಲೋ ಆದ್ರೆ ಸಿಂಪ್ಲಿ ಫಾಲೋ ಆಗ್ತಿರುತ್ತೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ. ಇದೇ ಬೆಸ್ಟ್ ಬೆನಿಫಿಟ್ ಆಕ್ಚುಲಿ ಇದರಲ್ಲಿ. ಸೊ ನೋಡಿ, ಮಾರ್ಕೆಟ್ ಮೇಲೆ ಹೋಯ್ತು, ಕೆಳಗಡೆ ಬಂತು, ಹಂಗೆ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇವಾಗ ಒಂದ್ ಸತಿ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು. ಒಂದು ರೀಸೆಂಟ್ ಲೋವರ್ ಸ್ವಿಂಗ್ ಇಲ್ಲಿ ಬ್ರೇಕ್ ಆಯ್ತು, ಪೂರ್ತಿ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು. ಎರಡನೇ ಲೋವರ್ ಸ್ವಿಂಗ್ ಇಲ್ಲಿ ಬ್ರೇಕ್ ಆಗಿದೆ. ಡನ್. ಸೆಲ್ಲಿಂಗ್ ಅಪಾರ್ಚುನಿಟಿ. ಇಲ್ಲಿ ಸೆಲ್ ಮಾಡಿ, ಇಲ್ಲಿ ನಿಮ್ ಸ್ಟಾಪ್ ಲಾಸ್ ಇಡಿ, ಇದ್ರ ಡಬಲ್ ನಿಮ್ ಟಾರ್ಗೆಟ್ ಇರುತ್ತೆ. ಈಸಿಲಿ ಹಿಟ್ ಆಗಿದೆ. ಓಕೆ, ಇವಾಗ ನೋಡಿ ಏನಾಗಿದೆ ಅಂತ. ಜಸ್ಟ್ ಗೋಲ್ಡ್ ಅಲ್ಲಿ ನೋಡಿ. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ, ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಓಕೆ, ಮತ್ತೆ ಮೇಲ್ಗಡೆ ಹೋಯ್ತು. ಈ ಅಪ್ಪರ್ ಸ್ವಿಂಗ್ ಬ್ರೇಕ್ ಆಯ್ತಾ? ಒಂದ್ ಅಪ್ಪರ್ ಸ್ವಿಂಗ್ ಬ್ರೇಕ್ ಆಗಿದೆ. ಡನ್. ಎರಡನೇದು ಬ್ರೇಕ್ ಆಗಬೇಕಲ್ವಾ? ಇಂಡೈರೆಕ್ಟ್ ಪಾಯಿಂಟ್ ಈಸ್ ರೀಟೆಸ್ಟ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಎರಡನೇದು ಕೂಡ ಬ್ರೇಕ್ ಆಯ್ತಾ? ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಿ, ಸಿಂಪಲ್ ಟ್ರೆಂಡ್ ಅನಾಲಿಸಿಸ್ ಮುಖಾಂತರ ಪರ್ಟಿಕ್ಯುಲರ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಫಾಲೋ ಮಾಡಿ, 1:2, 1:3 ಫಾಲೋ ಮಾಡಿ. ಸೊ ಈಸಿಲಿ ಪ್ರಾಫಿಟೇಬಲ್ ಬರ್ತೀರಾ. ಫಸ್ಟ್ನೇ ಟ್ರೇಡ್ ಮಾಡಿದೀರಾ, ಫಸ್ಟ್ನೇ ಟ್ರೇಡೇ ಪ್ರಾಫಿಟೇಬಲ್ ಆಗ್ಲಿ ಅಂತ ವೇಟ್ ಮಾಡಕ್ ಹೋಗ್ಬೇಡಿ. ಆಲ್ವೇಸ್ ಅಟ್ ಲೀಸ್ಟ್ ಒಂದು 10 ಟ್ರೇಡ್ ಅನ್ನ ಮಾಡಿ. ಬಟ್ ಸ್ಟಾರ್ಟಿಂಗ್ಗೆ 10 ಲಕ್ಷ 20 ಲಕ್ಷ ಹಾಕುವ ಅವಶ್ಯಕತೆ ಇಲ್ಲ, 1,00,000 2 ಲಕ್ಷ ಹಾಕುವ ಅವಶ್ಯಕತೆನೂ ಇಲ್ಲ. ಒಂದು 5,000 3,000 ಹಾಕಿ. ಓಕೆ, ಇದರಲ್ಲಿ ನೀವು 1,500 ರುಪೀಸ್ ಇಂದ ಸ್ಟಾರ್ಟ್ ಮಾಡಬಹುದು ಆಕ್ಚುಲಿ ಡೆಪಾಸಿಟಿಂಗ್ ಫಾರೆಕ್ಸ್ ಅಲ್ಲಿ. ಇಂಡಿಯನ್ ಮಾರ್ಕೆಟ್ ಅಲ್ಲಾದ್ರೆ ಒಂದು ಜೆನ್ಯೂನ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಅಟ್ ಲೀಸ್ಟ್ ಒಂದು 2,000 3,000 ರುಪೀಸ್ ಇಂದ ನೀವು ಸ್ಟಾರ್ಟ್ ಮಾಡಬಹುದು. ಸೊ ಈ ರೀತಿ ನೀವು ಸ್ಟಾರ್ಟ್ ಮಾಡ್ತಾ ಹೋಗಿ. ಸೊ ಆಲ್ವೇಸ್ ಕ್ಯಾಂಡಲ್ ಸ್ಟಿಕ್, ಚಾರ್ಟ್ ಪ್ಯಾಟರ್ನ್, ಟ್ರೆಂಡ್ ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಟ್ರೇಡಿಂಗ್ ಅಲ್ಲಿ ಎಡ್ಜ್ ಸ್ಟಾರ್ಟ್ ಆಗತ್ತೆ ಇದರಲ್ಲಿ. ಸೊ ಇಲ್ಲಿಂದ ನಿಮ್ಮ ಅರ್ನಿಂಗ್ ಜರ್ನಿ ಸ್ಟಾರ್ಟ್ ಆಗತ್ತೆ. ಸೊ ನಾವೇನ್ ಕಲಿಬೇಕಾಗತ್ತೆ ಇಲ್ಲಿ ನಿಮ್ಗೆ? ಅರ್ನಿಂಗ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಯು ನೀಡ್ ಅ ಪರ್ಟಿಕ್ಯುಲರ್ ಸ್ಟ್ರಾಟಜಿ, ಯು ನೀಡ್ ಅ ಪರ್ಟಿಕ್ಯುಲರ್ ಲೈವ್ ಮಾರ್ಕೆಟ್ ಸಪೋರ್ಟ್ ಆಕ್ಚುಲಿ. ಓಕೆ, ಸೊ ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ ತೋರ್ಸೋರ್ ಬೇಕಾಗತ್ತೆ, ಒಂದು ಪ್ರಾಪರ್ ಗೈಡೆನ್ಸ್ ಬೇಕಾಗತ್ತೆ. ಇಲ್ಲಾಂದ್ರೆ ಸೊ ನೀವು ಓನ್ ಆಗಿ ಕಲಿಬಹುದು, ಬಟ್ ಟೈಮ್ ತುಂಬಾ ಹಿಡಿಯುತ್ತೆ ಆಕ್ಚುಲಿ. ಇಟ್ ವಿಲ್ ಟೇಕ್ ಅರೌಂಡ್ 2 years 3 years. ನಾನು ಬೆಟ್ ಕಟ್ಟಿ ಹೇಳ್ತೀನಿ, ಓನ್ ಆಗಿ ಕಲಿತಾ ಇದ್ದೀರಾ ಅಂದ್ರೆ ಇಟ್ ವಿಲ್ ಟೇಕ್ 2 years. ಓಕೆ, ಸೊ ಇಲ್ಲಿ ಯಾರಾದ್ರೂ ಪ್ರಾಫಿಟೇಬಲ್ ಟ್ರೇಡರ್ ಇದ್ದೀರಾ? ಓವರ್ ಆಲ್ ಎಸ್ ಸರ್, ನಾನು ಆಪ್ಷನ್ಸ್ ಇಂದ ಮಂತ್ಲಿ ಒಂದು ಇಂತಿಷ್ಟು ಅಮೌಂಟ್ ಅಂತ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಇದ್ದೀರಾ? ಆಲ್ಮೋಸ್ಟ್ ಲಾಸ್ ಮಾಡ್ಕೊಂಡಿರಂತೂ ಇದ್ದೀರಾ. ಸೊ ಯಾರಾದ್ರೂ ಇದ್ರೆ ಅಟ್ ಲೀಸ್ಟ್ 1 ವರ್ಷ 2 ವರ್ಷ ಟೈಮ್ ಹಿಡಿದಿರುತ್ತೆ. ಇವತ್ತು ನನಗೂ ಕೂಡ 1 ವರ್ಷ ಹಿಡಿದಿದೆ. ಓಕೆ, ಸೊ ನಾವು ಓನ್ ಆಗಿ ಕಲಿಬೇಕಂದ್ರೆ. ಬಟ್ ಆಸ್ ಆಫ್ ನೋ ಏನ್ ರಿಸೋರ್ಸಸ್ ಸಪೋರ್ಟ್ಸ್ ಇದೆ ಅಲ್ವಾ, ಸೊ 2 to 3 ಮಂತ್ಸ್ ಅಲ್ಲಿ ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು. ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ 2 to 3 days. ನೀವು 1 day ಕ್ಲಾಸ್ ಆಗಿ ಅಥವಾ 2 days ಕ್ಲಾಸ್ ಅಟೆಂಡ್ ಮಾಡಿ, ನೋ, ಇಟ್ ವಿಲ್ ಟೇಕ್ ಲೈವ್ ಮಾರ್ಕೆಟ್ ಪ್ರಾಕ್ಟೀಸ್ ಆಸ್ ವೆಲ್. ಲೈವ್ ಮಾರ್ಕೆಟ್ ಅಲ್ಲೇ ಟ್ರೇಡ್ ಮಾಡಿಸೋರು ಇರಬೇಕು, ಕಾನ್ಸೆಪ್ಟ್ ಅನ್ನ ಹೇಳೋರು ಇರಬೇಕು, ಅಥವಾ ನೀವು ಓನ್ ಆಗಿ ಪ್ರಾಕ್ಟೀಸ್ ನಿಮ್ ಕಡೆಯಿಂದಾನು ಡೆಡಿಕೇಶನ್ ಇರಬೇಕಾಗತ್ತೆ. ಯಾವ ರೀತಿ ಡೆಡಿಕೇಶನ್, ಯಾವ ರೀತಿ ಡಿಸಿಪ್ಲಿನ್, ಯಾಕೆ ಜನ ದುಡ್ಡು ಕಳ್ಕೊತಾರೆ? ಬಿಕಾಸ್ ಸಮ್ ರೀಸನ್ಸ್ ಇದಾವೆ, ಲೈಕ್ ಓವರ್ ಟ್ರೇಡಿಂಗ್ ಮಾಡೋದಾಗ್ಲಿ, ಓಕೆ, ಅಥವಾ ಸರಿಯಾದ ನಾಲೆಜ್ ಇಲ್ಲದೆ ಟ್ರೇಡ್ ಮಾಡೋದಾಗ್ಲಿ, ಅಥವಾ ರ್ಯಾಂಡಮ್ ಆಗಿ ಕಾಲ್ಸ್ ಟಿಪ್ಸ್ ಯಾರಾದ್ರೂ ತಗೊಂಡಿದ್ದೀರಾ? ಇಲ್ಲಿ ಡೆಫಿನೆಟ್ಲಿ ಹೇಳ್ತೀನಿ, ಕಾಲ್ಸು ಟಿಪ್ಸ್ ತಗೊಂಡು ಲಾಸ್ ಆಗಿರ್ತಾರೆ. ಇಲ್ಲಿ ಅಟ್ ಲೀಸ್ಟ್ ನಾನು ಕೇಳಿದ್ರೆ ಒಂದು 5 ರಿಪ್ಲೈ ಆದ್ರೂ ಬರುತ್ತೆ, ಕಾಲ್ಸು ಟಿಪ್ಸ್ ಇಂದ ಲಾಸ್ ಆಗಿದೆ ಸರ್ ಅಂತ. ಎಸ್, 1 2 ನೋ, ಓಕೆ, 3. ಯಾರ್ಯಾರಿಗೆ ಲಾಸ್ ಆಗಿದೆ? ಕಾಲ್ಸು ಟಿಪ್ಸು ಅಡ್ವೈಸರಿ ಸರ್ವಿಸಸ್ 40K ಲಾಸ್, 3 4 5. ಸೊ ನೋಡಿ, 40K 47K 2 lakh ಲಾಸ್. ಸೊ ಪ್ಲೀಸ್ ಆ ಅಡ್ವೈಸರಿ ಸರ್ವಿಸಸ್ ಗಳನ್ನ ಏನಕ್ಕೆ ತಗೋತೀರಾ? ಫಾರ್ ಎಕ್ಸಾಂಪಲ್ ಅವ್ರು ಏನು ಮಾಡ್ತಿದ್ದಾರೆ ಆಕ್ಚುಲಿ? ನೋ,
ಲಾಜಿಕ್ ಇಲ್ಲ ಅದರಲ್ಲಿ. ಟಿಪ್ಸ್ ಕಾಲ್ಸ್ಗಳನ್ನ ತಗೊಳಕ್ ಹೋಗ್ಬಿಡಿ. ಒಂದ್ 100 ಜನದ ಗ್ರೂಪ್ ಇದೆ ಅಂದ್ರೆ 50 ಜನಕ್ಕೆ ಕಾಲ್ ಕೊಡ್ತಾರೆ, 50 ಜನಕ್ಕೆ ಪುಟ್ ಕೊಡ್ತಾರೆ. ಯಾರಿಗೆ ಪ್ರಾಫಿಟ್ ಆಗುತ್ತೋ ಅವ್ರ ಕಡೆಯಿಂದ 50% ಕಮಿಷನ್ ಇಸ್ಕೋತಾರೆ, ಮುಗೀತಲ್ವಾ. ಇನ್ನ 50 ಜನ ಲಾಸ್ ಆದವ್ರಿಗೆ ಏನ್ ಆನ್ಸರ್ ಮಾಡ್ತಾರೆ, ಸರ್ ಮಾರ್ಕೆಟ್ ಸ್ವಲ್ಪ ಬ್ಯಾಡ್ ಆಗಿತ್ತು, ಸೊ ಅಮೌಂಟ್ ಇನ್ನೂ ಹಾಕಿ, ಸೊ ಮತ್ತೆ ರಿಕವರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಇದೇ ಆನ್ಸರ್ ಸಿಕ್ಕಿರುತ್ತೆ ಎಕ್ಸಾಕ್ಟ್ಲಿ. ಸೊ ಬೇಡ. ಓಕೆ, ಈ ರೀತಿ ಮಾಡಕ್ ಹೋಗ್ಬಿಡಿ. ಎಮೋಷನಲಿ ಅಟ್ಯಾಚ್ ಆಗಕ್ ಹೋಗ್ಬಿಡಿ ಟ್ರೇಡಿಂಗಿಗೆ. ಎಸ್ ನಾನು ಇವತ್ತು ಟ್ರೇಡಿಂಗ್ ಮಾಡ್ಲೇಬೇಕು, ಸೊ ಇಲ್ಲಾಂದ್ರೆ ನಿದ್ದೆ ಬರಲ್ಲ, ನೋ, ಬೇಡ. ಓಕೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಎಷ್ಟು ಅಮೌಂಟ್ ಅನ್ನ ನೀವು ಕಳ್ಕೊಂಡಿದಿರಲ್ವಾ, ಆ ಕಳ್ಕೊಂಡಿರೋ ಅಮೌಂಟ್ ಅನ್ನ ನೋಡಿದ ಮೇಲೂ ಕೂಡ ನಿಮ್ಗೆ ರಾತ್ರಿ ಆರಾಮ್ಸೆ ನಿದ್ದೆ ಬರಬೇಕು. ಓಕೆ, ಎಸ್ ಏನ್ ಅಮೌಂಟ್ ಕಳ್ಕೊಂಡಿದೀನಿ ಅದರಿಂದ ನನಗೇನು ಎಫೆಕ್ಟ್ ಆಗಲ್ಲ. ಸೊ ಎವ್ರಿ ಡೇ ನನ್ಗೆ 5,000 to 6,000 ಲಾಸ್ ಆದ್ರೂ ಕೂಡ ನನಗೇನು ಆಗಲ್ಲ, ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ನಾನು ಪ್ರಾಫಿಟ್ ಮಾಡಿರ್ತೀನಿ. ಸೊ ಈ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ನೀವು ಮಾಡ್ಬೇಕಾಗತ್ತೆ. ಓವರ್ ಟ್ರೇಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ದಿನಕ್ಕೆ 2 ರಿಂದ 3 ಟ್ರೇಡ್ ಮಾಡಿ. 2 ಟ್ರೇಡ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಟು ಬೆಸ್ಟ್ ಆಕ್ಚುಲಿ. ಆ 2 ಟ್ರೇಡ್ ಲಾಸ್ ಆದ್ರೂ ಕೂಡ ನಡೆಯುತ್ತೆ, ಬಟ್ 2 ರಿಂದ 3 ಟ್ರೇಡ್ ಅಷ್ಟೇ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇವಾಗ ಸ್ಟ್ರಾಟಜೀಸ್ಗೆ ಬರೋಣ. ಸ್ಟ್ರಾಟಜೀಸ್ ಅಲ್ಲಿ ನಾನು ನಿಮ್ಗೆ ಒಂದು ಸ್ಮಾರ್ಟ್ ಮನಿ ಕಾನ್ಸೆಪ್ಟಿನ ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ. ಈ ಆರ್ಡರ್ ಬ್ಲಾಕ್ ಅಂದ್ರೆ ಏನು? ಇವಾಗ ನೋಡಿ, ನಾನು 1 ಲಕ್ಷ 2 ಲಕ್ಷ ಅಥವಾ ಕೆಲವೊಂದು ಜನ 50,000 1 ಲಕ್ಷ 10 ಲಕ್ಷ ಇಟ್ಕೊಂಡು ಟ್ರೇಡ್ ಮಾಡ್ತಿರ್ಬೋದು. ಸೊ ನಾವು ಆಲ್ರೆಡಿ ಪ್ರಾಫಿಟಬಲ್ ಟ್ರೇಡ್ ಮಾಡ್ತೀವಿ. ಲೈಕ್ ಪರ್ಟಿಕ್ಯುಲರ್ ಪ್ರೈಸ್ಗೆ ಬಂದಾಗ ಬೈ ಆಗ್ಲಿ ಅಂತ ಸೆಟ್ ಮಾಡ್ತೀವಿ. ಓಕೆ, ಕೆಲವೊಂದಿಷ್ಟು ಜನ ಡೈರೆಕ್ಟ್ಲಿ ಮಾರ್ಕೆಟ್ ಆರ್ಡರ್ಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಮಾರ್ಕೆಟ್ ಆರ್ಡರ್ಗೆ ಎಕ್ಸಿಕ್ಯೂಟ್ ಮಾಡಲ್ಲ. ಓಕೆ, ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಪ್ರೈಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದಾದ್ರು ಒಂದು ಅಪ್ಲೈ ಮಾಡ್ಕೊಳ್ಳೋಣ, ಅಥವಾ ಗೋಲ್ಡ್ ಅಲ್ಲೇ ನೋಡೋಣ. ಓಕೆ, ಸೊ ಇದ್ರ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಒಂದು 10 ರೂಪಾಯಿಯ ರೇಂಜ್ ಅಥವಾ ಒಂದು 50 rupees ರೇಂಜ್, ಇದು ರೇಂಜ್. ಓಕೆ, ಸೊ ಇಲ್ಲಿ ಅವ್ರು ಏನ್ ಮಾಡ್ತಾರೆ, 5,000 ಕೋಟಿ ಆರ್ಡರ್ಸ್ ಇರೋದನ್ನ ವ್ಯಾಲ್ಯೂವನ್ನ ಆರ್ಡರ್ಸ್ ಪ್ಲೇಸ್ ಮಾಡ್ತಾರೆ. ಓಕೆ, ಲಿಮಿಟ್ ಆರ್ಡರ್ ಅಲ್ಲಿ ಪ್ಲೇಸ್ ಮಾಡ್ತಾರೆ 5,000 ಕೋಟಿ, 5,000 CR. ಬಟ್ ಯಾವಾಗ ಮಾರ್ಕೆಟು ಈ ಲೆವೆಲ್ ಬರುತ್ತಲ್ವಾ, ಸೊ ಬಂದ ತಕ್ಷಣ ಆ 5,000 ಕೋಟಿ ಆರ್ಡರ್ಸ್ ಗಳು ಎಕ್ಸಿಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾರ್ಯಾರು ಸೆಲ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರ ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಡಿಮ್ಯಾಂಡ್ ಇನ್ಕ್ರೀಸ್ ಆಯ್ತು. ನೀವು ಎಷ್ಟು ಸೆಲ್ ಮಾಡಕ್ ರೆಡಿ ಇದ್ದೀರಾ, ಎಲ್ಲಾನು ನಾವು ಬೈ ಮಾಡಕ್ ರೆಡಿ ಇದೀವಿ, ಇದಕ್ಕಿಂತ ಜಾಸ್ತಿ ಕೂಡ ಬೈ ಮಾಡಕ್ ರೆಡಿ ಇದೀವಿ ಅಂತ. ಸೊ ಒಂದು 3,000 ಅಥವಾ ಒಂದು 3,000 ಕೋಟಿ ಆರ್ಡರ್ಗಳು ಏನಾಯ್ತು, ಎಕ್ಸಿಕ್ಯೂಟ್ ಆಯ್ತು. ರಿಮೈನಿಂಗ್ 2,000 ಕೋಟಿಗೆ ಸೆಲ್ಲರ್ಸ್ ಸಿಗಲಿಲ್ಲ, ಲಿಕ್ವಿಡಿಟಿ ಪ್ರಾಬ್ಲಮ್ ಆಯ್ತು ಇಲ್ಲಿ. ಓಕೆ, ಸೊ ಇಲ್ಲಿ ಈ ರೇಂಜ್ಗೆ ಡಿಮ್ಯಾಂಡ್ ಇರೋ ಕಾರಣ ಪ್ರೈಸ್ ಏನಾಯ್ತು, ಶಾರ್ಪ್ ಆಗಿ ಮೇಲ್ಗಡೆ ಹೋಯ್ತು. ಶಾರ್ಪ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಇಂಬ್ಯಾಲೆನ್ಸ್ ಅಂದ್ರೆ ಬ್ಯಾಲೆನ್ಸ್ ಇರಲ್ಲ, ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗಿರಲ್ಲ, ಹೋದ್ರೆ ರಪ್ಪನ ಮೇಲ್ಗಡೆ ಹೋಗ್ಬಿಟ್ಟಿರುತ್ತೆ. ಇದಕ್ಕೆ ನಾವು ಇಂಬ್ಯಾಲೆನ್ಸ್ ಮೂವ್ಮೆಂಟ್ ಅಥವಾ ಸೊ ಡಿಸ್ಪ್ಲೇಸ್ಮೆಂಟ್ ಮೂವ್ಮೆಂಟ್ ಅಥವಾ ಶಾರ್ಪ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮಾರ್ಕೆಟ್ ಶಾರ್ಪ್ ಆಗಿ ಮೂವ್ ಆಗ್ಬಿಟ್ಟಿರುತ್ತೆ. ಯಾವ ರೇಂಜ್ ಅಲ್ಲಿ, ಈ ರೇಂಜ್ ಅಲ್ಲಿ. ಯಾಕೆ ಹೇಳಿ, 3,000 ಕೋಟಿ ಆರ್ಡರ್ಗಳು ಪ್ಲೇಸ್ ಆಗಿದೆ. ಸ್ಟಿಲ್ ಇದೇ ಝೋನ್ ಅಲ್ಲಿ ಇನ್ನೂ 2,000 ಕೋಟಿ ಆರ್ಡರ್ಗಳು ಪೆಂಡಿಂಗ್ ಇದಾವೆ. ಅಕಸ್ಮಾತ್ ಮಾರ್ಕೆಟ್ ಯಾವಾಗ ಈ ಪ್ರೈಸ್ ರೇಂಜಿಗೆ ಬರುತ್ತಲ್ವಾ, ಅಗೇನ್ ಈ ರಿಮೈನಿಂಗ್ 2,000 ಕೋಟಿ ಆರ್ಡರ್ಗಳು ಏನಿದಾವಲ್ವಾ, ಸೊ ಇವುಗಳು ಎಕ್ಸಿಕ್ಯೂಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಎಸ್, ವಿ ಆರ್ ಸ್ಟಿಲ್ ರೆಡಿ ಟು ಬೈ ಅಂತ. ಸೊ ಅವಾಗ ಏನಾಗುತ್ತೆ, ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಗಕ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಎಂಟ್ರಿ ಎಲ್ಲಿರುತ್ತೆ, ಆಕ್ಚುಲಿ ಇಲ್ಲಿರುತ್ತೆ. ಇಲ್ಲಿ ನಮಗ್ ಗೊತ್ತಾಗೋದು ಆರ್ಡರ್ ಬ್ಲಾಕ್ ಎಲ್ಲಿದೆ. ಆರ್ಡರ್ ಬ್ಲಾಕ್ ಅಂದ್ರೆ ಏನು, ಇನ್ಸ್ಟಿಟ್ಯೂಷನ್ಸ್ ಗಳ ಬೈಯಿಂಗ್ ಝೋನ್. ಓಕೆ, ಬುಲ್ಲಿಶ್ ಆರ್ಡರ್ ಬ್ಲಾಕ್ ಅಲ್ಲಿ, ಅಂಡ್ ಇನ್ಸ್ಟಿಟ್ಯೂಷನ್ಸ್ ಗಳ ಸೆಲ್ಲಿಂಗ್ ಝೋನ್ ಬೇರಿಶ್ ಆರ್ಡರ್ ಬ್ಲಾಕ್ ಅಲ್ಲಿ. ಸೊ ಇಲ್ಲಿ ನಮಗೆ ಆರ್ಡರ್ ಬ್ಲಾಕ್ ಐಡೆಂಟಿಫಿಕೇಶನ್ ಗೊತ್ತಾಯ್ತು. ಬಟ್ ಯಾವಾಗ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಇಲ್ಲಿ ಆರ್ಡರ್ ಬ್ಲಾಕಿನ ನೆಕ್ಸ್ಟ್ ಓಕೆ ಆರ್ಡರ್ಸ್ ಗಳೇನಿರುತ್ತೆ, ಓಕೆ ನೆಕ್ಸ್ಟ್ ಪಂಚಿಂಗ್ ಏನಿರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನಮ್ಮ ಆರ್ಡರ್ ಗಳು ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಬುಲ್ಲಿಶ್ ಆರ್ಡರ್ ಬ್ಲಾಕ್ ಆಯ್ತು, ಡನ್. ಸೊ ಇವಾಗ ಸೇಮ್ ಟು ಸೇಮ್ ಇದನ್ನ ಉಲ್ಟಾ ಮಾಡಿದ್ರೆ ಬಿಯರಿಶ್ ಆರ್ಡರ್ ಬ್ಲಾಕ್ ಅಪ್ಲೈ ಆಗುತ್ತೆ. ಓಕೆ, ಬಿಯರಿಶ್ ಆರ್ಡರ್ ಬ್ಲಾಕ್ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಝೋನ್ ಅನ್ನ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಈ ರೇಂಜ್ ಅಲ್ಲಿ ಸೆಲ್ ಮಾಡಿದ್ದಾರೆ ಅಂದ್ರೆ ಒಂದು 5,000 ಕೋಟಿನ, ಮಾರ್ಕೆಟ್ ಇಲ್ಲಿ ಟಚ್ ಆದ ತಕ್ಷಣ ಶಾರ್ಪ್ ಆಗಿ ಕೆಳಗಡೆ ಬೀಳುತ್ತೆ. ಓಕೆ, ಸೊ ಅಗೇನ್ ವಾಪಸ್ ಮಾರ್ಕೆಟ್ ಯಾವಾಗ ಮೇಲ್ಗಡೆ ಹೋಗುತ್ತೆ, ಈ ಝೋನ್ ಅಲ್ಲಿ ಬಂದಾಗ ಅಗೇನ್ ಕೆಲವೊಂದಿಷ್ಟೇನು ನಾಟ್ ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಗಳು ಇರುತ್ತಲ್ವಾ, ಸೊ ಅವು ಕೂಡ ಎಕ್ಸಿಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಗೇನ್ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಸುಮಾರು ಪಾಯಿಂಟ್ಸ್ ಬರುತ್ತೆ. ಬಟ್ ಆಸ್ ಆಫ್ ನೌ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇನ್ ಮಾಡ್ಬೇಕಂದ್ರೆ ಆಲ್ವೇಸ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ, ಸೊ ಮಾರ್ಕೆಟಿನ
ಮೂವ್ಮೆಂಟ್ ಅನ್ನ ಅನಲೈಸ್ ಮಾಡ್ಕೋಬೇಕಾಗತ್ತೆ, ಮಾರ್ಕೆಟಿನ ಮೂವ್ಮೆಂಟ್ ಅನ್ನ. ಓಕೆ, ಸೊ ಯಾವ ರೀತಿ, ಯಾವ ಕ್ಯಾಂಡಲ್ ಇಂದ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಅಥವಾ ಸೆಲ್ಲಿಂಗ್ ಅಥವಾ ಬೈಯಿಂಗ್ ಕ್ರಿಯೇಟ್ ಆಗಿದೆ, ಯಾವ ಪಾಯಿಂಟ್ ಇಂದ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಬಿಡೋಣ, ಪ್ರೀವಿಯಸ್ಲಿ ಬ್ಯಾಕ್ ಟೆಸ್ಟ್ ಮಾಡಕ್ ಟ್ರೈ ಮಾಡೋಣ. ಡನ್. ಸೊ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಇಂದ, ಯಾವ ಕ್ಯಾಂಡಲ್ ಇಂದ, ಈ ಕ್ಯಾಂಡಲ್ ಇಂದ, ಓಕೆ, ಇಲ್ಲಿ ಶಾರ್ಪ್ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಓಕೆ, ಈ ಕ್ಯಾಂಡಲ್ ಇಂದ ಶಾರ್ಪ್ ದಂಡ್ ಅಂತ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಇದ್ರ ಪ್ರೀವಿಯಸ್ಲಿ ನೋಡಿ, ಈ ಕ್ಯಾಂಡಲ್ ಇಂದ ಮಾರ್ಕೆಟ್ ಅಲ್ಲಿ ದಂಡ್ ಅಂತ ಅಪ್ವರ್ಡ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಓಕೆ, ಅಪ್ವರ್ಡ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ನಾನೇನ್ ಮಾಡ್ತೀನಿ, ಬಿಯರಿಶ್ ಆರ್ಡರ್ ಬ್ಲಾಕ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ, ಬುಲ್ಲಿಶ್ ಆರ್ಡರ್ ಬ್ಲಾಕ್ ಅನ್ನು ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಬಿಯರಿಶ್ ಆರ್ಡರ್ ಬ್ಲಾಕ್ ಯಾವ ಕ್ಯಾಂಡಲ್ ಇಂದ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ ಅಲ್ವಾ, ಆ ಝೋನ್ ಅಲ್ಲಿ ನೋಡಿ ಹೈಯೆಸ್ಟ್ ಹೈ ಪಾಯಿಂಟ್ ಯಾವ ಕ್ಯಾಂಡಲ್ ಅಲ್ಲಿ ಟಚ್ ಆಗಿದೆ, ಹೈ ಪಾಯಿಂಟ್ ಇದೇ ಕ್ಯಾಂಡಲಿನ ಹೈ ಪಾಯಿಂಟ್ ಇದೆ, ಆ ಹೈ ಪಾಯಿಂಟ್ ನಿಂದಾನೇ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಆ ಓವರ್ ಆಲ್ ಕ್ಯಾಂಡಲಿನ ಬಾಡಿ ನಾನು ಆಸ್ ಅ ಬಿಯರಿಶ್ ಆರ್ಡರ್ ಬ್ಲಾಕ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಬಿಯರಿಶ್ ಆರ್ಡರ್ ಬ್ಲಾಕ್, ಓವರ್ ಆಲ್ ಏನ್ ಬಾಡಿ ಇದೆ ಅದು ಹೋಲ್ ಆಸ್ ಅ ಬಿಯರಿಶ್ ಆರ್ಡರ್ ಬ್ಲಾಕ್. ಇಲ್ಲಿ ಸೆಲ್ಲಿಂಗ್ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗಿರುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಒಂದ್ ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ಒಂದ್ಸತಿ ಮಾತ್ರ ಆಕ್ಟಿವ್ ಇರುತ್ತೆ. ಓಕೆ, ಒಂದ್ಸತಿ ಮಾತ್ರ ಆಕ್ಟಿವ್ ಇರುತ್ತೆ. 1 minute ಕೊಡಿ ನನಗೆ, ಸಮಥಿಂಗ್ ಇಸ್ ಹ್ಯಾಪನ್ ಟು ದಿಸ್. ಓಕೆನಾ, ಸೊ ಟಚ್ ಆದ್ರೆ ಮಾತ್ರ ಎಕ್ಸಿಕ್ಯೂಷನ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿವರೆಗೂ ಬಂದಿದೆ, ಬಟ್ ಟಚ್ ಆಗಿದೆಯಾ? ನೋ, ಟಚ್ ಆಗಿಲ್ಲ. ಸೊ ಇಲ್ಲಿ ನೀವು ಎಂಟ್ರಿ ಆಗ್ಬಹುದು, ಬಟ್ ಯಾವ್ದ್ರ ಪ್ರಕಾರ ಎಂಟ್ರಿ ಆಗ್ಬಹುದು ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಬಟ್ ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ ಪ್ರಕಾರ ಮಾರ್ಕೆಟ್ ಇಲ್ಲಿಗೆ ಬಂದು ಇಲ್ಲಿ ಟಚ್ ಆಗಿದೆ ನೋಡಿ, ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ ಪ್ರಕಾರ ಇಲ್ಲಿ ಟಚ್ ಆಗಿದೆ. ಟಚ್ ಆದ ತಕ್ಷಣ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ, ಇವೊಂದು ಇದು ಮೇಲೆ ಹೋದ್ರೂ ಪರವಾಗಿಲ್ಲ, ಬಟ್ ಟಚ್ ಆದ ತಕ್ಷಣ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ. ಮಾರ್ಕೆಟ್ ಇಲ್ಲಿವರೆಗೂ ಕೆಳಗಡೆ ಬಂದಿದೆ. ಓಕೆ, ಇಲ್ಲಿವರೆಗೂ ಕೆಳಗಡೆ ಬಂದಿದೆ. ಎಷ್ಟು ಸಿಕ್ಕಿದೆ? ಟಚ್ ಆದ ತಕ್ಷಣ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ. ಈ ಆರ್ಡರ್ ಬ್ಲಾಕ್ ಮೇಲ್ಗಡೆ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ 3.5 ಪಾಯಿಂಟ್. ಟಾರ್ಗೆಟ್ ಎಷ್ಟಿರಬೇಕು? ಅಟ್ ಲೀಸ್ಟ್ 1:2, ಒಂದು 7 ಪಾಯಿಂಟ್ ಟಾರ್ಗೆಟ್ ಬೇಕು ನನಗೆ ಇಲ್ಲಿ ಮಿನಿಮಮ್. ಎಷ್ಟು ಸಿಕ್ಕಿದೆ ನೋಡಿ, 10.65, 1:3 ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಇಲ್ಲಿ ಪ್ಲೇಸ್ ಆಗಿದೆ ನಿಮಗೆ, 1:3 ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಓಕೆ, ಇದನ್ನ ಬಿಟ್ರೆ ಬುಲ್ಲಿಶ್ ಆರ್ಡರ್ ಬ್ಲಾಕ್ ಅಲ್ಲಿ ನೋಡಿ. ಓಕೆ, ಇಲ್ಲಿ ಸೊ ಅಗ್ದಿ ಲೋಯೆಸ್ಟ್ ಪಾಯಿಂಟ್ ಯಾವುದು ಕ್ಯಾಂಡಲ್, ಲೋಯೆಸ್ಟ್ ಪಾಯಿಂಟ್ ಯಾವುದು? ಈ ಝೋನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಲೋಯೆಸ್ಟ್ ಪಾಯಿಂಟ್ ಟಚ್ ಆಗಿರೋದು ಇದು ಅಂತ ಹೇಳ್ಬೋದು. ಓಕೆ, ಈ ಝೋನ್ ಅರೌಂಡ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಸ್ ಅ ಬುಲ್ಲಿಶ್ ಆರ್ಡರ್ ಬ್ಲಾಕ್ ಆಗತ್ತೆ ಇದು. ಓಕೆ, ಏನಾಗಿದೆ ಮಾರ್ಕೆಟ್ ಅಲ್ಲಿ? ಸೊ ಮಾರ್ಕೆಟ್ ಶಾರ್ಪ್ ಆಗಿ ಕೆಳಗಡೆ ಏನೋ ಬಂದಿದೆ, ಬಂದ ತಕ್ಷಣ ಟಚ್ ಆದ ತಕ್ಷಣ ಎಂಟ್ರಿ ತಗೋತೀವಲ್ವಾ ನಾವು? ಎಸ್ ಆರ್ ನೋ ಅಂತ ರಿಪ್ಲೈ ಮಾಡಿ. ಟಚ್ ಆದ ತಕ್ಷಣ ಎಂಟ್ರಿ ತಗೋತೀವಿ. ಓಕೆ, ಸೊ ಟಚ್ ಆದ ತಕ್ಷಣ ಎಂಟ್ರಿ ತಗೊಂಡಿರ್ತೀವಿ. ಇದ್ರಲ್ಲಿ ಲಾಸ್ ಆಗಿದೆಯಾ, ಪ್ರಾಫಿಟ್ ಆಗಿದೆಯಾ? ನಮ್ಗೆ ಇದ್ರಲ್ಲಿ ಲಾಸ್ ಆಗಿರುತ್ತಾ, ಪ್ರಾಫಿಟ್ ಆಗಿರುತ್ತಾ? ಆಬ್ವಿಯಸ್ಲಿ ಇದ್ರಲ್ಲಿ ಲಾಸ್ ಆಗಿದೆ, ಸ್ಟಾಪ್ ಲಾಸ್ ಹಿಟ್ ಆಗಿದೆ ಇದ್ರಲ್ಲಿ, ಯಾಕಂದ್ರೆ ಇಲ್ಲಿವರೆಗೂ ಬಂದಿದೆ ಅಲ್ವಾ. ಸೊ ಅಗೇನ್ ಇದ್ರಲ್ಲಿ ರೀ ಎಂಟ್ರಿ ಈಸ್ ಪಾಸಿಬಲ್. ರೀ ಎಂಟ್ರಿ ಅಂದ್ರೆ ಇಲ್ಲಿ ಬೈ ಮಾಡಿರ್ತೀವಿ, ಇಲ್ಲಿವರೆಗೂ ಬಂದಿದೆ. ಓಕೆ, ಲಾಸ್ ಹಿಟ್ ಆಗಿ ಸಮ್ ಟೈಮ್ಸ್ ಅನ್ಕೋತಿರ್ತಾರೆ ನೋಡಿ, ನಾನು ಎಲ್ಲಿ ಬೈ ಮಾಡ್ತೀನಿ ಅಲ್ಲಿ ಮಾರ್ಕೆಟ್ ಎಕ್ಸಿಕ್ಯೂಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗಿ ಆಮೇಲೆ ನಾನು ಅನ್ಕೊಂಡಂಗೆ ಮೂವ್ ಆಗುತ್ತೆ. ಸೊ ಯಾವಾಗ ಈ ಪಾಯಿಂಟ್ ಅರೈಸ್ ಆಗುತ್ತಲ್ವಾ, ರೀ ಎಂಟ್ರಿ ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಏನ್ ಬರುತ್ತೆ? ರೀ ಎಂಟ್ರಿ ಕಾನ್ಸೆಪ್ಟ್. ಮಾರ್ಕೆಟ್ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು, ಅಂಡ್ ಇಲ್ಲಿ ಅಗೇನ್ ವಾಪಸ್ ಬೈಯಿಂಗ್ ಲೆವೆಲ್ ಕ್ರಾಸ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಬೈ ಮಾಡಿ. ಅಗೇನ್ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇರುತ್ತೆ, 1:2 ನಿಮ್ಮ ಟಾರ್ಗೆಟ್ ಇರುತ್ತೆ. ಎಷ್ಟಿರುತ್ತೆ? 1:2 ನಿಮ್ಮ ಟಾರ್ಗೆಟ್ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಇಂಡಿಯನ್ ಮಾರ್ಕೆಟ್ ಸ್ಟಾಕ್ ಅಲ್ಲಿ ನೋಡೋಣ. ಇದು ಫಾರೆಕ್ಸ್ ಮಾರ್ಕೆಟ್ ಗೋಲ್ಡ್ ಅಲ್ಲಿ ಆಯ್ತು. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಡನ್, 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲೇ ಇದೀನಿ. ಓಕೆ, ಶಾರ್ಪ್ ಮೂವ್ಮೆಂಟ್ ಎಲ್ಲಿ ಬಂದಿದಾವೆ ರೀಸೆಂಟ್ಲಿ ನಾವು ನೋಡ್ಬೇಕು ಇವಾಗ. ಶಾರ್ಪ್ ಮೂವ್ಮೆಂಟ್ ಡನ್ ನೋಡಿ. ಸೊ ಇದಕ್ಕೆ ನಾವು ಶಾರ್ಪ್ ಮೂವ್ಮೆಂಟ್ ಅನ್ಬೋದಾ? ನೋ, ಶಾರ್ಪ್ ಮೂವ್ಮೆಂಟ್ ಇದಕ್ಕೆ ಅನ್ನಕ್ ಬರಲ್ಲ, ಯಾಕಂದ್ರೆ ವಿಕ್ ತುಂಬಾ ಜಾಸ್ತಿ ಇದೆ. ಶಾರ್ಪ್ ಮೂವ್ಮೆಂಟ್ ಈಸ್ ಪರ್ಟಿಕ್ಯುಲರ್ಲಿ ಬೇರೆ ಥಿಂಗ್ ಇರುತ್ತೆ. ಓಕೆ, ಯಾವ ರೀತಿ? ಎಸ್, ಇಲ್ಲಿದೆ ನೋಡಿ, ಇದಕ್ಕೆ ನಾವು ಶಾರ್ಪ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಡೇ ಗ್ಯಾಪ್ ಓಪನ್ ಆಗಿ ಎಲ್ಲಿಂದ ಹೋಗಿದೆ ಅಲ್ಲಿ ದಂಡ್ ಅಂತ ಮೇಲ್ಗಡೆ ಹೋಗ್ಬಿಟ್ಟಿದೆ ಅದು. ಓಕೆ, ಸೊ ಲೋಯೆಸ್ಟ್ ಪಾಯಿಂಟ್ ಯಾವುದು? ಇದು ಲೋಯೆಸ್ಟ್ ಪಾಯಿಂಟ್. ಓಕೆ, ವಿಚ್ ಇಸ್ ಲೋಯೆಸ್ಟ್ ಪಾಯಿಂಟ್? ದಿಸ್ ಒನ್ ಇಸ್ ಅ ಲೋಯೆಸ್ಟ್ ಪಾಯಿಂಟ್. ಹಾಗಾಗಿ ಈ ಹೋಲ್ ಕ್ಯಾಂಡಲ್ ಅನ್ನ ಆಸ್ ಅ ಆರ್ಡರ್ ಬ್ಲಾಕ್ ಆಗಿ ನಾನು ಡ್ರಾ ಮಾಡ್ಕೋತೀನಿ. ಡನ್. ಸೊ ಡ್ರ್ಯಾಗ್ ಮಾಡಿದೆ, ಒಂದು ಆರ್ಡರ್ ಬ್ಲಾಕ್ ಇಸ್ ಓನ್ಲಿ ವ್ಯಾಲಿಡ್ ಫಾರ್ ಒನ್ ಟೈಮ್. ಓಕೆ, ಇಲ್ಲಿ ಸೆಕೆಂಡ್ ಟೈಮ್ ಹಿಟ್ ಆಗಿದೆ,
ನೋ ಎಕ್ಸಿಕ್ಯೂಷನ್. ಫಸ್ಟ್ ಟೈಮ್ ಇಲ್ಲಿ ಹಿಟ್ ಆಗಿದೆ ಅಲ್ವಾ, ದಟ್ ಈಸ್ ದಿ ಎಕ್ಸಿಕ್ಯೂಷನ್ ಅಷ್ಟೇ. ಓಕೆ, ಸೊ ಇಲ್ಲಿ ನೀವು ಬೈ ಮಾಡಿರ್ತೀರಾ, ಸ್ಟಾಪ್ ಲಾಸ್ ಎಷ್ಟಿದೆ, 94 ಪಾಯಿಂಟ್ಸ್ ಇದೆ. ಟಾರ್ಗೆಟ್ ಎಷ್ಟಿರಬೇಕು, 200 ಪಾಯಿಂಟ್, 180 ಪಾಯಿಂಟ್, ಅಟ್ ಲೀಸ್ಟ್ 200 ಪಾಯಿಂಟ್ ಅಂತ ಇರಬೇಕು. ನಮ್ಗೆ ಎಷ್ಟು ಸಿಕ್ಕಿದೆ ನೋಡೋಣ, 305 ಪಾಯಿಂಟ್ಸ್ ವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. 1:3 ಸಿಕ್ತಲ್ಲ ಇಲ್ಲಿ, ಈಸಿಲಿ 1:3 ಸಿಕ್ಕಿದೆ. ಸೊ ದಿಸ್ ಇಸ್ ದಿ ಬೆಸ್ಟ್ ಸ್ಟ್ರಾಟಜಿ ಟಿಲ್ ನೌ. ನಾನು ಇದನ್ನ ಯೂಸ್ ಮಾಡ್ತೀನಿ ಸ್ಟಿಲ್ ನೌ. ಓಕೆ, ಎವ್ರಿ ಡೇ ಸುಮಾರು ಸ್ಟ್ರಾಟಜೀಸ್ ಇದೆ, ಅರೌಂಡ್ 12 ಸ್ಟ್ರಾಟಜೀಸ್ ಇದೆ. ಪ್ರೈಸ್ ಆಕ್ಷನ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನೋಡಿದ್ರೆ ಸೊ ಸುಮಾರು ಸ್ಟ್ರಾಟಜೀಸ್ ಇದೆ. ಬೆಸ್ಟ್ ಸ್ಟ್ರಾಟಜಿನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಡನ್. ಅಂಡ್ ದೆನ್ ಇನ್ನೊಂದು ಸ್ಟ್ರಾಟಜಿ ಹೇಳ್ಕೊಳ್ಳ ನಿಮ್ಗೆ, ಸ್ಕ್ಯಾಲ್ಪಿಂಗ್ ಗೋಸ್ಕರ. ಎವ್ರಿ ಡೇ ಸ್ಕ್ಯಾಲ್ಪಿಂಗ್ ಮಾಡಕ್ಕೆ 10 ರಿಂದ 20 ಪಾಯಿಂಟ್ ಗಳನ್ನ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ 1 ಮಿನಿಟ್ ಸ್ಟ್ರಾಟಜಿ ಅಂತ ಹೇಳ್ತೀನಿ ನಾನು ಪ್ರೈಸ್ ಆಕ್ಷನ್ ಅಲ್ಲಿ. ಸೊ ಒಂದು ಮೂವ್ಮೆಂಟ್ ಅನ್ನ ನೀವು ಕ್ಯಾಪ್ಚರ್ ಮಾಡ್ತೀರಾ, 1 ಮಿನಿಟ್ ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡಬೇಕು. ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂತಾ, ಸೊ ಒಂದ್ ರೇಂಜ್ ಅಲ್ಲಿ 2 to 3 ಕ್ಯಾಂಡಲ್ ಸ್ಟಿಕ್ಸ್ ಗಳು ಕಂಟಿನ್ಯೂ ಆಗಿ ರೆಡ್ ಆಗಿದೆ ಅಂದ್ರೆ ಒಂದು ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಗಬೇಕು. ಆಪೋಸಿಟ್ ಕ್ಯಾಂಡಲ್ ಅಂದ್ರೆ ಸೊ ಉಲ್ಟಾ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಬೇಕು. ಅಂಡ್ ಯಾವಾಗ ಅದ್ರ ಲೋ ಬ್ರೇಕ್ ಆಗುತ್ತೆ, ಇಮಿಡಿಯೇಟ್ಲಿ ಸ್ಕ್ಯಾಲ್ಪಿಂಗ್ ಗೋಸ್ಕರ ಒಂದು ಪುಟ್ ಪೊಸಿಷನ್ ಅನ್ನ ತಗೋತೀರಾ. ಸೊ ಎಷ್ಟು ಪಾಯಿಂಟ್ ಸ್ಟಾಪ್ ಲಾಸ್ ಇರುತ್ತೋ ಇದ್ರ ಮೇಲ್ಗಡೆ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಅಷ್ಟೇ ಪಾಯಿಂಟ್ ಟಾರ್ಗೆಟ್ ಕೂಡ ಇರುತ್ತೆ. ಸೊ ಮಾರ್ಕೆಟ್ ಮೇಲ್ಗಡೆ ಹೋಯ್ತಾ, ಸೊ ಸ್ವಲ್ಪ ಆಪೋಸಿಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತಾ, ಅಂಡ್ ಅದ್ರ ಹೈ ಬ್ರೇಕ್ ಆದ್ರೆ ಸೊ ಇಲ್ಲಿ ನೀವು ಬೈ ಮಾಡ್ತೀರಾ, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಇದು ಎಷ್ಟಿರುತ್ತೋ ಅಷ್ಟೇ ನಿಮ್ಮ ಟಾರ್ಗೆಟ್ ಇರುತ್ತೆ. ಸಿಂಪಲ್. ಸೊ ಒಂದ್ಸತಿ ಇದನ್ನ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅಲ್ಲಿ ನೋಡೋಣ. ಯಾಕಂದ್ರೆ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದೀರಿ ಅಂದ್ರೆ ನಾನ್ ಸಜೆಸ್ಟ್ ಮಾಡೋ ಇಂಡೆಕ್ಸ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ ಓನ್ಲಿ. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ, ಅಥವಾ ಸೆನ್ಸೆಕ್ಸ್ ಅಲ್ಲಿ ನೋಡಿ, ಬ್ಯಾಂಕ್ ಎಕ್ಸ್ ಅಲ್ಲಿ ನೋಡಿ, ನಿಫ್ಟಿ ನೆಕ್ಸ್ಟ್ 50 ಅಲ್ಲಿ ನೋಡಿ, ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲೆಲ್ಲೂ ನಮಗೆ ಸರಿಯಾದ ಪಾಯಿಂಟ್ ಸಿಗ್ತಾ ಇಲ್ಲ, ಯಾಕಂದ್ರೆ ಒಂದ್ ಸಿಂಗಲ್ ಮೂವ್ಮೆಂಟಮ್ ನಮ್ಗೆ ಸಿಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಸಿಕ್ಕಿದೆ ನೋಡಿ, ಡನ್. ಸೊ ಕಂಟಿನ್ಯೂಯೇಷನ್ ಟ್ರೆಂಡ್ ಆಯ್ತು, ಇಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಯೇಷನ್ ಟ್ರೆಂಡ್ ಆಯ್ತು. ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಆಪೋಸಿಟ್ ಕ್ಯಾಂಡಲ್ ಇದ್ರ ಲೋ ಬ್ರೇಕ್ ಆಗಿದೆ. ಸೊ ಲೋ ಬ್ರೇಕ್ ಆದ್ರೆ ಸೆಲ್ ಮಾಡಿರ್ತೀವಿ. ಸ್ಟಾಪ್ ಲಾಸ್ ಎಷ್ಟಾಗಿದೆ, ಇಲ್ಲಿ ಸೆಲ್ ಮಾಡಿದೀವಿ ಅಂದ್ರೆ ಪುಟ್ ಬೈ ಮಾಡಿರ್ತೀವಿ. 40 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಸೊ ಎಷ್ಟು ಸಿಕ್ಕಿದೆ, 50 ಪಾಯಿಂಟ್ ವರೆಗೂ ಟಾರ್ಗೆಟ್ ಸಿಕ್ಕಿದೆ. ಸಾಕು, ಎಷ್ಟರಲ್ಲಿ 5 ನಿಮಿಷದಲ್ಲಿ ನಮ್ಗೆ ಟಾರ್ಗೆಟ್ ಸಿಕ್ಕಿದೆ. ಬಿಟ್ಬಿಡಿ, 10 ಗಂಟೆ ಒಳಗಡೆ ಮಾತ್ರ ಇದನ್ನ ನೀವು ಟ್ರೇಡ್ ಮಾಡ್ಬೇಕಾಗತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಪ್ರೀವಿಯಸ್ ಡೇದು ಇನ್ನೊಂದು ಎಕ್ಸಾಂಪಲ್ ನೋಡಿ, ರಿಮೈನಿಂಗ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ ಏನಾಗಿದೆ, ವಾಟ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ. ಓಕೆ, ಸೊ ಇಲ್ಲಿ ನೋಡಿ ಮಾರ್ಕೆಟ್ ಸ್ಟ್ರೇಟ್ ಅವೇ ಮೇಲ್ಗಡೆ ಹೋಯ್ತು, ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಯ್ತು, ಬಟ್ ಹೈ ಬ್ರೇಕ್ ಆಗಿದೆಯಾ, ನೋ ಬ್ರೇಕ್ ಆಗಿಲ್ಲ. ಅಂಡ್ ಸ್ಟ್ರೇಟ್ ಅವೇ ಕೆಳಗಡೆ ಬಂತು. ಓಕೆ, ಇಲ್ಲಿವರೆಗೂ ನಂಗೆ ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಗಲಿಲ್ಲ, ಬಿಟ್ಬಿಡಿ, ಬೇಡ. ಇಲ್ಲಿ ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂಡ್ ಅಗೇನ್ ಲೋ ಬ್ರೇಕ್ ಆಗಿದೆ. ಇಲ್ಲಿ ನಿಮ್ಮ ಸೆಲ್ಲಿಂಗ್ ಇರುತ್ತೆ. ನಾವು ಹುಡುಕ್ತಾ ಇರೋದೇನಕ್ಕೆ, ಸ್ಕ್ಯಾಲ್ಪಿಂಗ್ ಅಲ್ಲಿ. ಸ್ಕ್ಯಾಲ್ಪಿಂಗ್ ಅಲ್ಲಿ ಎಷ್ಟು ಪಾಯಿಂಟ್ ಬೇಕು, 20 ರಿಂದ 30 ಪಾಯಿಂಟ್. ಸೊ ಇದು ಇಷ್ಟೊಂದು ಮೂವ್ಮೆಂಟ್ ಆಗಿದೆ ಅಲ್ವಾ, ಬೇಡ, ರಿಗ್ರೆಟ್ ಆಗೋ ಅವಶ್ಯಕತೆ ಇಲ್ಲ. ನಮಗ್ ಸಿಗೋ ಪಾಯಿಂಟ್ ಸಿಕ್ಕಿದೆಯಾ, 40 ಪಾಯಿಂಟ್. 40ಕ್ಕೆ ಒಂದು 50 ಪಾಯಿಂಟ್ ಸಿಗ್ಬೇಕು, 60 ಪಾಯಿಂಟ್ ಸಿಕ್ಕಿದೆ, ಸಾಕು. ಸಿಂಪಲ್ ಅಂಡ್ ಸ್ಮಾಲ್ ಎಕ್ಸ್ಪೆಕ್ಟೇಷನ್ ವಿಲ್ ಮೇಕ್ ಯು ಬಿಗ್ ಮನಿ. ಓಕೆ, ಸೊ ಈ ಪ್ರತಿಯೊಂದು ಸ್ಟ್ರಾಟಜಿನೂ ನಾನು ಲೈವ್ ಮಾರ್ಕೆಟ್ ಅಲ್ಲಿ ಇನ್ನೂ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತೀನಿ. ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ನೀವು ಕಲಿಬೇಕಂದ್ರೆ ನಾವು ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತೀನಿ. ಆಫ್ಲೈನ್ ಪ್ಲಸ್ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಹುಬ್ಳಿ ಮತ್ತೆ ಬ್ಯಾಂಗ್ಳೂರಲ್ಲಿ ಆಫ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡ್ತೀವಿ. ಅಂಡ್ ದೆನ್ ಎವ್ರಿ ಡೇ ನಿಮಗೆ ಆನ್ಲೈನ್ ಕ್ಲಾಸ್ ಇರುತ್ತೆ. ಎವ್ರಿ ಡೇ ಲೈವ್ ಮಾರ್ಕೆಟ್ ಅಲ್ಲೇ ಟ್ರೇಡಿಂಗ್ ಕೂಡ ಇರುತ್ತೆ. ಲೈವ್ ಮಾರ್ಕೆಟ್ ಅಲ್ಲೇ ಯಾವ ರೀತಿ ನೀವು ಪ್ರಾಕ್ಟಿಕಲಿ ಟ್ರೇಡಿಂಗ್ ಮಾಡಬಹುದು ಅದನ್ನ ನಾನು ನಿಮಗೆ ಪ್ರಾಕ್ಟೀಸ್ ಮಾಡ್ತೀನಿ ವಿತ್ ಅ ವೆರಿ ರಿಯಲ್ ಮನಿ ಅಂಡ್ ಪೇಪರ್ ಟ್ರೇಡಿಂಗ್ ಕೂಡ ಇರುತ್ತೆ ನಿಮಗೆ ಈ ರೀತಿ. ಸೊ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ನೀವು ಕಲಿಬೇಕಾ, ಲೈಫ್ ಟೈಮ್ ಸಪೋರ್ಟ್ ಬೇಕಾ, ಈ ಪ್ರೋಗ್ರಾಮ್ ಗಳಿಗೆ ನೀವು ಜಾಯ್ನ್ ಆಗ್ಬೋದು. ಒಂದು ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಅಂತ ಇದೆ ಅಂಡ್ ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ ಅಂತ ಇದೆ ಇಂಡಿಯನ್ ಮಾರ್ಕೆಟ್ಗೋಸ್ಕರ. ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡ್ ಮಾಡೋದಾದ್ರೆ ಫಾರೆಕ್ಸ್ ಮಾಸ್ಟರಿ ಅಂತ ಪ್ರೋಗ್ರಾಮ್ ಇದೆ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂಡ್ ಪ್ರೈಸ್ ಆಕ್ಷನ್, ಸೊ ಇವೆರಡು ಮೇನ್ ಕಾನ್ಸೆಪ್ಟ್ ನಾನು ಜಾಸ್ತಿ ಫೋಕಸ್ ಮಾಡೋದು. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮತ್ತೆ ಪ್ರೈಸ್ ಆಕ್ಷನ್ ಅಂಡ್ ಫಾರೆಕ್ಸ್ ಮೂರೂ ನೀವು ಕಲಿಬೇಕಂದ್ರೆ ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಎವ್ರಿಥಿಂಗ್ ಬರುತ್ತೆ. ಇಂಡಿಯನ್ ಮಾರ್ಕೆಟ್ ಪ್ರಕಾರ ಅಂಡ್ ಫಾರೆಕ್ಸ್ ಮಾರ್ಕೆಟ್ ಪ್ರಕಾರ SMC ಅಂಡ್ ಪ್ರೈಸ್ ಆಕ್ಷನ್ ಯಾವ ರೀತಿ ಅಪ್ಲೈ ಆಗುತ್ತೆ, ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಇರುತ್ತೆ, ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ, ಪ್ರತಿದಿನ ನಿಮ್ಗೆ ಲೈವ್ ಟ್ರೇಡಿಂಗ್ ಇರುತ್ತೆ. ಸೊ ಎಷ್ಟು ಬೆಸ್ಟ್ ಸ್ಟ್ರಾಟಜೀಸ್ ಅದಲ್ವಾ, ಸೊ ಅಷ್ಟು ಬೆಸ್ಟ್ ಸ್ಟ್ರಾಟಜೀಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅಂಡ್ ಅಡಿಷನಲಿ ನಿಮಗೆ ಬೈ ಅಂಡ್ ಸೆಲ್ ಸಿಗ್ನಲ್ ಸಾಫ್ಟ್ವೇರ್ ಕೂಡ ಬರುತ್ತೆ. ಸಿಂಪ್ಲಿ ಕನ್ಫ್ಯೂಸ್ ಆಗ್ತಾ ಇದೆಯಾ, ಇಲ್ಲಿ ನೋಡಿ, ಸೆಲ್ ಕೊಟ್ಟಾಗ ನೀವು ಸೆಲ್ ಮಾಡಿ, ಬೈ ಕೊಟ್ಟಾಗ ಬೈ ಮಾಡಿ. ಸೆಲ್ ಕೊಟ್ಟಾಗ ಸೆಲ್,
ಬೈ ಕೊಟ್ಟಾಗ ಬೈ, ಟಾಪ್ ಅಲ್ಲಿ ಸೆಲ್ ಕೊಡುತ್ತೆ, ಬಾಟಮ್ ಅಲ್ಲಿ ಬೈ ಕೊಡುತ್ತೆ. ಈ ಸ್ಟ್ರಾಟಜಿಗಳ ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಗಳನ್ನು ಕೂಡ ತೋರಿಸ್ತೀನಿ. ಸರ್ ಇಲ್ಲಿ ಸೆಲ್ ಕೊಟ್ಟಿದೆ, ಇಲ್ಲಿ ಬೈ ಕೊಟ್ಟಿದೆ, ಬಟ್ ಇದ್ರ ಪ್ರೀವಿಯಸ್ ಲಾಸ್ ಆಗಿರ್ಬೋದಲ್ವಾ. ಸೊ ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಅಂದ್ರೆ ಏನು? 100ರಿಂದ 150 ಟ್ರೇಡ್ ಗಳನ್ನ ಮಾಡಿದ ಮೇಲೆ ನಮಗೆ ನೆಟ್ ಪ್ರಾಫಿಟ್ ಬಂದಿದ್ಯಾ, ಅದಕ್ಕೆ ನಾವು ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಸೊ ಆ ಬ್ಯಾಕ್ ಟೆಸ್ಟ್ ರಿಪೋರ್ಟ್ ತೋರಿಸಿನೇ ನಾನು ನಿಮ್ಗೆ ಪ್ರತಿಯೊಬ್ಬರಿಗೂ ಆಕ್ಸೆಸ್ ನಾನು ಕೊಡ್ತೀನಿ ಆಕ್ಚುಲಿ. ಅಂಡ್ ದೆನ್ ಸೊ ಎಕ್ಸ್ಪರ್ಟ್ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಪ್ರೈಸ್ ಆಕ್ಷನ್ ಸ್ಟ್ರಾಟಜೀಸ್ ಇರುತ್ತೆ, 1 ಡೇ ಆಫ್ಲೈನ್, ರಿಮೈನಿಂಗ್ ಆನ್ಲೈನ್ ಲೈವ್ ಟ್ರೇಡಿಂಗ್ ಇರುತ್ತೆ, ಅಂಡ್ ದೆನ್ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ನಿಮ್ಗೆ ಇದರಲ್ಲೂ ಕೂಡ. ಸೊ ಮೇನ್ಲಿ ಇದು ಇಂಡಿಯನ್ ಮಾರ್ಕೆಟ್ ಗೋಸ್ಕರ ಫೋಕಸ್ ಆಗಿರೋದು. ಪ್ರೈಸ್ ಆಕ್ಷನ್ ಅಡ್ವಾನ್ಸ್ ಸ್ಟ್ರಾಟಜೀಸ್ ಇದರಲ್ಲಿ ನಿಮಗೆ. ಓಕೆ, ಅಂಡ್ ದೆನ್ ಫಾರೆಕ್ಸ್ ಮಾಸ್ಟರಿಗೋಸ್ಕರ ಇದರಲ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತೀನಿ. 4 ಸ್ಟ್ರಾಟಜೀಸ್ ಇರುತ್ತೆ. ಸೊ ಫಂಡಮೆಂಟಲ್ಸ್, ಬೇಸಿಕ್ಸ್, ಕ್ಯಾಂಡಲ್ ಸ್ಟಿಕ್, ಚಾರ್ಟ್ ಪ್ಯಾಟರ್ನ್, ಸೊ ಈಚ್ ಅಂಡ್ ಎವ್ರಿಥಿಂಗ್ ಪ್ರತಿಯೊಂದು ಕೋರ್ಸ್ ಅಲ್ಲೂ ನಿಮ್ಗೆ ಇನ್ಕ್ಲೂಡ್ ಇರುತ್ತೆ. ಸೊ ನಾನು ಬೇಸಿಕ್ ಜಾಸ್ತಿ ಹೇಳ್ಕೊಡ್ತಾ ಇಲ್ಲ ಇಲ್ಲಿ, ಯಾಕಂದ್ರೆ ಬೇಸಿಕ್ ಆಲ್ರೆಡಿ ಇರುತ್ತೆ ನಿಮ್ಗೆ ಇದರಲ್ಲಿ. ಸೊ ಆಲ್ರೆಡಿ ಬೇಸಿಕ್ಸ್ ಕಂಪ್ಲೀಟ್ ಮಾಡಿರ್ತೀವಿ, ಅಂದ್ರೆ ಕವರ್ ಮಾಡಿರ್ತೀವಿ. ಸೊ ಅಡ್ವಾನ್ಸ್ ಆಗಿ ನಿಮ್ಗೆ ಏನೇನು ಸಿಗುತ್ತೆ ಇದರಲ್ಲಿ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಫ್ ಯು ವಾಂಟ್ ಟು ಜಾಯಿನ್ ದ ಕೋರ್ಸ್, ಓಕೆ, ಈ ಪ್ರೋಗ್ರಾಮ್ ಗಳನ್ನ ನೀವು ಜಾಯಿನ್ ಆಗೋದಾದ್ರೆ ಪ್ಲೀಸ್ ನಿಮ್ಮ ನೇಮು ಮತ್ತೆ ನಂಬರ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ಇದರ ಪ್ರೈಸ್ ಅನ್ನು ನಾನು ಹೇಳ್ತೀನಿ ನಿಮ್ಗೆ. ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಪ್ರೈಸ್ ಬಂದ್ಬಿಟ್ಟು 17,000 ಇರುತ್ತೆ. ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ 7,000 ಇರುತ್ತೆ. ಪ್ರೈಸ್ ಆಕ್ಷನ್ ಅಡ್ವಾನ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ ಇಂಡಿಯನ್ ಮಾರ್ಕೆಟ್ಗೋಸ್ಕರ. ಅಂಡ್ ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್ 7,000 rupees ಇರುತ್ತೆ ಫಾರೆಕ್ಸ್ ಮಾಸ್ಟರಿಗೋಸ್ಕರ. ಓಕೆ, ಸೊ ಓನ್ಲಿ ಫಾರೆಕ್ಸ್ ಟ್ರೇಡಿಂಗ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಸ್ಟ್ರಾಟಜೀಸ್ ಇರುತ್ತೆ. ಡನ್. ಓಕೆ, 4 ಸ್ಟ್ರಾಟಜೀಸ್ ಇರುತ್ತೆ. ಸೊ ಕ್ಲಾಸ್ 1 ಡೇ ಆಫ್ಲೈನ್, ರಿಮೈನಿಂಗ್ ಆನ್ಲೈನ್ ಇರುತ್ತೆ. ಬಟ್ ಪ್ರೈಸ್ ಆಕ್ಷನ್ ಕಲಿಬೇಕು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಬೇಕು, ಜಾಸ್ತಿ ಲೈವ್ ಟ್ರೇಡಿಂಗ್ ಸೆಷನ್ಸ್ ಬೇಕು, ಲೈಫ್ ಟೈಮ್ ಆಕ್ಸೆಸ್ ಬೇಕು ಅಂದ್ರೆ ಸೊ ನೀವು ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಬಹುದು. ಸೊ ಪ್ಲೀಸ್ ಇಫ್ ಯು ವಾಂಟ್ ಟು ಜಾಯಿನ್ ದಿಸ್ ಕೋರ್ಸ್, ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಸೊ ನಿಮ್ಮ ನೇಮು ಮತ್ತೆ ನಂಬರ್ ಅನ್ನ ಡ್ರಾಪ್ ಮಾಡಿ ಈ ಕ್ಲಾಸ್ಗಳಿಗೆ ನೀವು ಜಾಯಿನ್ ಆಗೋದಾದ್ರೆ. ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ನಿಮ್ಮನ್ನ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಮಾಡೋದು ನನ್ನ ಜವಾಬ್ದಾರಿ, ಬಟ್ ನಿಮ್ ಕಡೆಯಿಂದ 50% ಡೆಡಿಕೇಶನ್ ಇರಬೇಕು ಅಂಡ್ ನನ್ನ ಕಡೆಯಿಂದ 50% ಡೆಡಿಕೇಶನ್ ಇರುತ್ತೆ. ನಾನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ, ಡಿಸಿಪ್ಲಿನ್ ಪಾಯಿಂಟ್ ಗಳನ್ನ ಹೇಳ್ತೀನಿ, ಆ ಡಿಸಿಪ್ಲಿನ್ ಪಾಯಿಂಟ್ ಗಳನ್ನ ನೀವು ಫಾಲೋ ಮಾಡೋಕೆ ರೆಡಿ ಇರಬೇಕು. ಓಕೆ, ಸೊ ಏನಾದ್ರೂ ಡೌಟ್ ಗಳಿದ್ರೆ ಕೇಳಿ, ಯಾಕಂದ್ರೆ 9 ಗಂಟೆಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಒಂದು 5 minutes ನಾನು ವೇಟ್ ಮಾಡ್ತೀನಿ. ಆಫ್ಟರ್ ದಟ್ ಈ ಸೆಷನ್ ಅನ್ನ ಎಂಡ್ ಮಾಡ್ತೀನಿ. ಸೊ ನೀವು ಜಾಯಿನ್ ಆಗೋದಾದ್ರೆ ನಿಮ್ಮ ನೇಮು ಮತ್ತೆ ನಂಬರ್ ಅನ್ನ ಡ್ರಾಪ್ ಮಾಡಿ. ಅಂಡ್ ಅಗೇನ್, ಸೊ ಏನಾದ್ರೂ ಡೌಟ್ ಇದ್ರೆ ಕೇಳಿ ಬೇಗ, ನಾನು ಡೌಟ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ ಗಳನ್ನ ಹಾಕಿ ಬೇಗ. ಓಕೆ, ಐ ಹೋಪ್ ಕ್ಲಾಸ್ ವಾಸ್ ಗುಡ್. ಡನ್. ಎಸ್ ಸರ್, ವೀರು ಸರ್ ಇರುತ್ತೆ ಸರ್. ಸೊ ಯಾರ್ಯಾರು ಡ್ರಾಪ್ ಮಾಡ್ತಾ ಇದ್ದೀರಾ, ಸೊ ಪ್ರತಿಯೊಬ್ಬರಿಗೂ ನಿಮ್ಗೆ ನಾಳೆ 12 ಗಂಟೆ ಒಳಗಡೆ ಕಾಲ್ ಬರುತ್ತೆ. ಸೊ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಮೊದಲು ನಮ್ಮ ಫೌಂಡೇಶನ್ ಕೋರ್ಸ್ ಅನ್ನ ತಗೋಬೇಕಾಗತ್ತೆ. ಫೌಂಡೇಶನ್ ಕೋರ್ಸ್ ಅಂದ್ರೆ ಏನು? ಪ್ರಿಪರೇಷನ್ ಫಾರ್ ಅಡ್ವಾನ್ಸ್ ಕ್ಲಾಸಸ್. ಓಕೆ, ಈ ಫೌಂಡೇಶನ್ ಕೋರ್ಸ್ ಜಸ್ಟ್ 2,000 rupees, ನೋ ನೀಡ್ ಟು ವರಿ. ಓಕೆ, ಇದೇನ್ 2,000 rupees ಇದೆ, ಇದು ಈ ಫೀಸ್ ಅಲ್ಲಿ ಡಿಸ್ಕೌಂಟ್ ಆಗುತ್ತೆ. ಓಕೆ, ಸೊ ನೋ ನೀಡ್ ಟು ವರಿ, ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ನಿಮ್ ಕಡೆಯಿಂದ. ಸೊ 2,000 rupees ಕೊಟ್ಟು ಫೌಂಡೇಶನ್ ಕೋರ್ಸ್ ಅನ್ನ ತಗೊಳ್ಳಿ. ಇದರಲ್ಲೆಲ್ಲ ಪ್ರಿಪರೇಷನ್ ಇರುತ್ತೆ. ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡಬೇಕು, ಈಚ್ ಅಂಡ್ ಎವ್ರಿಥಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಅಡ್ವಾನ್ಸ್ ಕ್ಲಾಸ್ ಏನೇನು ಪ್ರಿಪರೇಷನ್ ಇರುತ್ತೆ ಅದನ್ನೆಲ್ಲ ಪ್ರಿಪೇರ್ ಮಾಡಿ, ಅದನ್ನೆಲ್ಲ ವಿಡಿಯೋಸ್ ವಾಚ್ ಮಾಡಿ ಸೊ ನೀವು ಬರಬೇಕಾಗತ್ತೆ. ಓಕೆ, ಸೊ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ರಿಮೈನಿಂಗ್ ಪೇಮೆಂಟ್ ಮಾಡಿ ನೀವು ಕ್ಲಾಸ್ ಅಟೆಂಡ್ ಆಗ್ಬೋದು. ಡನ್. ಎಸ್, 1 minute ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಹೂ ಎವರ್ ಇಂಟ್ರೆಸ್ಟೆಡ್, ಯಾರ್ಯಾರು ಇಂಟ್ರೆಸ್ಟ್ ಇದೆ ಕ್ಲಾಸ್ ಗಳನ್ನ ಜಾಯ್ನ್ ಆಗಕ್ಕೆ, ಬೇಗ ಬೇಗ ನಿಮ್ಮ ನೇಮ್ ಮತ್ತೆ ನಂಬರ್ ಅನ್ನ ಡ್ರಾಪ್ ಮಾಡಿ. ಸೊ ಇನ್ನೊಂದು 4 minutes ನಾನು ವೇಟ್ ಮಾಡ್ತೀನಿ. ಅಂಡ್ ಯಾರ್ಯಾರು ಡೌಟ್ಸ್ ಇದೆ ಸೊ ಪ್ಲೀಸ್ ಡೌಟ್ಸ್ ಗಳನ್ನ ಕೇಳಿ. ಕ್ಲಾಸ್ ವಾಸ್ ಗುಡ್, ಥ್ಯಾಂಕ್ ಯು ಸರ್. 1 minute ಟೈಮ್ ಫ್ರೇಮ್. ಓಕೆ, ಆನ್ಸರ್ ಮಾಡಿದ್ದೀನಿ. ಓಕೆ, ಡನ್. ಎಸ್, ಲೈವ್ ಟ್ರೇಡಿಂಗ್ ಇರುತ್ತೆ. ಎಸ್, ಲೈವ್ ಮಾರ್ಕೆಟ್ ಅಲ್ಲಿ ನಾನು ಟ್ರೇಡ್ ಮಾಡ್ತಾ ಇರ್ತೀನಿ, ನನ್ನ ಜೊತೆ ನೀವು ಟ್ರೇಡ್ ಮಾಡ್ಬೋದು. ಈ ರೀತಿ ನೋಡಿ ಲೈವ್ ಟ್ರೇಡಿಂಗ್ ಇರುತ್ತೆ. ಹೌದು, ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ಸರ್. ಸೊ ಪ್ರತಿಯೊಂದಾಗಲಿ, ಲೈವ್ ಟ್ರೇಡಿಂಗ್ ಆಗಲಿ, ಆಫ್ಲೈನ್ ಕ್ಲಾಸಸ್ ಆಗಲಿ, ಆನ್ಲೈನ್ ಕ್ಲಾಸಸ್ ಆಗಲಿ, ಲೈವ್ ಟ್ರೇಡಿಂಗ್ ಇರುತ್ತೆ, ಲೈಫ್ ಟೈಮ್ ಆಕ್ಸೆಸ್ ಕೂಡ ಇರುತ್ತೆ. ಸಿದ್ದು ಸರ್, ನಿಮ್ ಕ್ವಶನ್ ನಂಗೆ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ನಿಮ್ಮ ನಂಬರ್ ಡ್ರಾಪ್ ಮಾಡಿ, ನಾನು ಬೇಕಾದ್ರೆ ಕಾಲ್ ಮಾಡ್ತೀನಿ. ಸೆಲ್ ಅಂಡ್ ಬೈ ಸಿಗ್ನಲ್ ದಲ್ಲಿ ಎನ್ಸ್ ಟೈಮ್ ಫ್ರೇಮ್ ಏನ್ ತಗೋಬೇಕು? ಓಕೆ, ಅದು ನಿಮ್ಗೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ ಸರ್. ಟೈಮ್ ಫ್ರೇಮ್ ಏನ್ ತಗೋಬೇಕು. ಸೊ ನೀವು ಇಂಟ್ರಾಡೇ ಅಥವಾ ಶಾರ್ಟ್ ಟರ್ಮ್ ಇದು ಮಾಡೋದಾದ್ರೆ, ಸೊ ಲೈವ್ ಟ್ರೇಡಿಂಗ್ ಅಲ್ಲಿ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಚೆನ್ನಾಗಿರೋದು ಯಾವುದು ಅದನ್ನ
ಎಸ್ ಸರ್, ಹೌದು ಡೈಲಿ ಇರುತ್ತೆ ವಿನೋದ್ ಶೆಟ್ಟರ್ ಸರ್. ಎಷ್ಟು ಪ್ರಾಫಿಟ್ ಮಾಡ್ಬೋದು ಸರ್ ಡೈಲಿ ಅಂತ ಹೇಳಕ್ಕಾಗಲ್ಲ, ಆಸ್ ಆಫ್ ನೋ ಆವರೇಜ್ ಆಗಿ ಮಾಡ್ಬೋದು 20-30% ಈ ರೀತಿ ಜನರೇಟ್ ಮಾಡ್ಬೋದು ಮಂತ್ಲಿ. ಓಕೆ, ಎವ್ರಿ ಡೇ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಮಂತ್ಲಿ 22 ದಿನ ಆದ್ಮೇಲೆ ನಮ್ಮ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಬಂದಿದೆಯಾ? ಎಸ್, ಡೆಫಿನೆಟ್ಲಿ ಅದು ಬಂದೇ ಬರುತ್ತೆ. ಓಕೆ ಡನ್ ಪ್ಲೀಸ್. ಸೊ ಬೇಗ ಬೇಗ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಂಬರ್ ಅನ್ನ ಡ್ರಾಪ್ ಮಾಡಿ, ಅಂಡ್ ಐ ವಿಲ್ ವೇಟ್ ಅನದರ್ 2 minutes. ಶಾರ್ಪ್ 9 ಗಂಟೆಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ಓಕೆ, ನಿಮ್ಗೆ ಯಾರು ಡ್ರಾಪ್ ಮಾಡ್ತಾ ಇದ್ದೀರಾ, ನಾಳೆ ನಿಮಗೆ ಕಾಲ್ ಬರುತ್ತೆ, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕ್ಲಾಸ್ ಜಾಯ್ನ್ ಆಗ್ಬೋದು. ಸರ್ ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ, ಸಿದ್ದು ಸರ್ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ಕ್ಲಾಸ್ ಜಾಯ್ನ್ ಆದರೆ ಮಂಡೆಯಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 2 weeks ಆನ್ಲೈನ್ ಆದ್ಮೇಲೆ ನೀವು ಆಫ್ಲೈನ್ ಬರಬೇಕಾಗತ್ತೆ ಇಫ್ ಯು ಆರ್ ಕಂಫರ್ಟೇಬಲ್. ಇಲ್ಲ ನನಗೆ ಆಫ್ಲೈನ್ ಬರೋಕ್ಕಾಗಲ್ಲ ಅಂದ್ರೆ ನೀವು ಆನ್ಲೈನ್ ಕೂಡ ಕಂಟಿನ್ಯೂ ಆಗ್ಬೋದು. ಓಕೆ, ಸೊ ಮತ್ತೆ ಯಾವಾಗ ಕ್ಲಾಸ್ ಇದೆ? ಸುರೇಶ್ ಸರ್, ಐ ಥಿಂಕ್ ನೀವು ಈ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ದೀರಾ ಅನ್ಕೋತೀನಿ. ಸೊ ಡೇ ಆಫ್ಟರ್ ಟುಮಾರೋ ಸರ್. ನೋ ಅನದರ್ 2 days ಬಿಟ್ಟು ನಾನು ನಮಗೇನು ಕ್ಲಾಸ್ ಸರ್. ನೋ ನೀಡ್ ಟು ವರಿ ಸರ್. ಸುರೇಶ್ ಸರ್, ನಾನು ಏನ್ ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದೀನಿ ತುಂಬಾ ಕಡಿಮೆ ಅಮೌಂಟ್ ನಿಂದ. ಅಥವಾ ಅನದರ್ ಥಿಂಗ್, ಫ್ರಂಟ್ ಪೇಜ್ ಅನ್ನೋ ಒಂದು ಪೇಪರ್ ಟ್ರೇಡಿಂಗ್ ಆಪ್ ಬರುತ್ತೆ ನೋಡಿ. ಓಕೆ, ಫ್ರಂಟ್ ಪೇಜ್ ಅದರಲ್ಲಿ ನೀವು ಪೇಪರ್ ಟ್ರೇಡಿಂಗ್ ಇನ್ಸ್ಟಾಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲಿವರೆಗೂ ನಿಮ್ಗೆ ಅಮೌಂಟ್ ಅರೇಂಜ್ ಆಗುತ್ತೆ ಅಲ್ಲಿವರೆಗೂ. ಎಸ್ ಸರ್, ಈ 3 ಕೋರ್ಸ್ ಅಲ್ಲೂ ನಿಮಗೆ ಲೈವ್ ಟ್ರೇಡಿಂಗ್ ಇರುತ್ತೆ. ನಾನು ಲೈವ್ ಟ್ರೇಡಿಂಗ್ ಯಾವ ಕೋರ್ಸ್ ಅಲ್ಲೂ ಮಿಸ್ ಮಾಡಲ್ಲ, ಯಾಕಂದ್ರೆ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಆಫ್ಲೈನ್ ಆನ್ಲೈನ್ ಕ್ಲಾಸ್ ಎನಿ ಟೈಮ್ ನಾವು ಕಂಡಕ್ಟ್ ಮಾಡಬಹುದು. ಓಕೆ, ಸ್ಟ್ರಾಟಜಿ ಬೇಕಾದ್ರೆ ರೆಕಾರ್ಡಿಂಗ್ ಕೊಡಬಹುದು, ಬಟ್ ಲೈವ್ ಟ್ರೇಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇರುತ್ತೆ ಸರ್, 6999 ಕೋರ್ಸ್ ಅಲ್ಲೂ ಕೂಡ ಲೈವ್ ಟ್ರೇಡಿಂಗ್ ಇರುತ್ತೆ. ಲೈಫ್ ಟೈಮ್ ಅನ್ಲಿಮಿಟೆಡ್ ಲೈವ್ ಟ್ರೇಡಿಂಗ್ ಅನ್ನ ನಾನು ಕೊಡ್ತೀನಿ ಸರ್ ಆಕ್ಚುಲಿ. ಓ ಸಾರಿ ಸರ್. ಶೋರ್ ಸರ್ ಸುರೇಶ್ ಸರ್, ನನಗೆ ನಡೆಯುತ್ತೆ. ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ, ನಡೆಯುತ್ತೆ. ಫ್ರಂಟ್ ಪೇಜ್ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ತಾ ಇರಿ ಅಲ್ಲಿವರು. ಸೊ ಈ ಕ್ಲಾಸ್ ಅನ್ನ ಹಾಗೆ ಇನ್ನೊಂದ್ಸತಿ ಬೇಕಾದ್ರೆ ವಾಚ್ ಮಾಡಿ. ಡನ್. ಆಸ್ ಆಫ್ ನೋ ಇಟ್ ಈಸ್ 9 o'clock. ಸೊ ನಾನು ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನಂಬರ್ ಡ್ರಾಪ್ ಮಾಡಿದಿರಾ ಪ್ರತಿಯೊಬ್ಬರಿಗೂ ನಾಳೆ ನಿಮಗೆ ಕಾಲ್ ಬರುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕ್ಲಾಸ್ ಅನ್ನ ಜಾಯ್ನ್ ಆಗ್ಬೋದು. ಡನ್. ಇವಾಗ ಜಸ್ಟ್ ನಾವು ಕಳಿಸ್ಕೊಡ್ತೀನಿ ಸರ್, ಟೆಲಿಗ್ರಾಮ್ ಚಾನಲ್ ಈ ರೆಕಾರ್ಡ್ ಮಾಡಿರೋದನ್ನ ಕಳಿಸ್ಕೊಡ್ತೀನಿ. ಸೊ ಯಾರ್ಯಾರಿಗೆ ಇದು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಒಂದ್ಸತಿ ವಾಚ್ ಮಾಡಿ, ಆಮೇಲೆ ಅಲ್ಲೇ ನನ್ನ ನಂಬರು ಇರುತ್ತೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್. ಎಸ್, ಆಲ್ ಲೈವ್ ಕ್ಲಾಸಸ್ ವಿಲ್ ಬಿ ಜಾಯ್ನ್. ಹೌದು. ಡನ್. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಗುಡ್ ನೈಟ್ ಅಂಡ್ ಬೈ.